ವಿಜಯವಾಣಿಯ ಎಲ್ಲ ಸಿಬ್ಬಂದಿ ವರ್ಗ ಹಾಗೆ ದಿಗ್ವಿಜಯ ನ್ಯೂಸ್ನ ಎಲ್ಲ ಸಿಬ್ಬಂದಿ ವರ್ಗಕ್ಕೂ ಕೂಡ ಪ್ಲವನಾಮ ಸಂವತ್ಸರದ ನವರಾತ್ರಿಯ ಹಾರ್ದಿಕ ಶುಭಾಶಯಗಳು, ಶುಭಕಾಮನೆಗಳು. ಇನ್ನು ನವರಾತ್ರಿ ಅಂತಂದಾಗ ಹೆಸರೇ ಹೇಳೋ ಹಾಗೆ 9 ರಾತ್ರಿ ಅಂತ. ನವರಾತ್ರಿ ಆಚರಣೆ ಬಹಳ ಪುರಾತನವಾದಂಥದ್ದು. ಹಿಂದೆ ವರ್ಷದಲ್ಲಿ 5 ನವರಾತ್ರಿ ಆಚರಣೆಗಳಿತ್ತು. ಕಾಲಗರ್ಭದಲ್ಲಿ ಅದು ಕಡಿಮೆ ಆಗ್ತಾ ಬಂದು ಈಗ 2 ನವರಾತ್ರಿ ಆಚರಣೆ ಪ್ರಚಲಿತದಲ್ಲಿರ್ತಕ್ಕಂಥದ್ದು. ಮೊದಲನೇದಾಗಿ ಚೈತ್ರ ಮಾಸದಲ್ಲಿ ಬರ್ತಕ್ಕಂತಹ ವಸಂತ ನವರಾತ್ರಿ ಅಥವಾ ಚೈತ್ರ ನವರಾತ್ರಿ ಅಂತ ಕರೀತೇವೆ. ಇನ್ನು ರಾಮನವರಾತ್ರಿ ಅಂತ ಕರೆಯೋದುಂಟು. ಎರಡನೇದು ಈಗ ನಾವು ಹೇಳಲಿಕ್ಕೆ ಹೊರಡ್ತಾ ಇರ್ತಕ್ಕಂಥ ನಾಡಿನಿಂದ ಪ್ರಾರಂಭವಾಗ್ತಕ್ಕಂತಹ ಶರನ್ನವರಾತ್ರಿ, ಶರತ್ ಕಾಲದಲ್ಲಿ ಬರ್ತಕ್ಕಂತಹ ಆಶ್ವೀಜ ಮಾಸದ ಶುಕ್ಲ ಪಕ್ಷದ ಪಾಡ್ಯದಿಂದ ಪ್ರಾರಂಭವಾಗಿ ನವಮಿವರೆಗೆ ನಡೀತಕ್ಕಂಥ 9 ದಿವಸಗಳ ಈ ಒಂದು ದೇವಿಯ ಆರಾಧನೆ, ಜಗದ್ರಕ್ಷಕಿಯ, ಜಗನ್ನಿಯಾಮಕಿಯ, ಜಗನ್ಮಾತೆಯ ಆರಾಧನೆಗೆ ಅತ್ಯಂತ ಪ್ರಶಸ್ತವಾದಂತಹ ಸಮಯ ಇದು. ಹಾಗಾಗಿ ಈ ಶರನ್ನವರಾತ್ರಿ ವಿಶೇಷವಾದಂಥ ಮಹತ್ವ. ಆಸೇತು ಹಿಮಾಚಲ ಪರ್ಯಂತ ಅಂದರೆ ಭಾರತದ ಮೂಲೆ ಮೂಲೆಗಳಲ್ಲಿ, ವಿಶ್ವದ ಹಲವು ಭಾಗಗಳಲ್ಲಿ ಆ ದೇವಿಯ ಆರಾಧನೆ ಈ ನವರಾತ್ರಿಯ ಸಂದರ್ಭದಲ್ಲಿ ವಿಶೇಷವಾಗಿ ನಡೆಯುತ್ತೆ. ಏನಪ್ಪ ನವರಾತ್ರಿ ಇಷ್ಟಕ್ಕೆ ಸೀಮಿತವೇ? ಅಲ್ಲ. ಹೇಳಿದ ಹಾಗೆ ನಮ್ಮಲ್ಲಿ ಬೇಕಾದಷ್ಟು ಹಬ್ಬ ಹರಿದಿನಗಳನ್ನು ನಾವು ಕಾಣ್ಬೋದು. ಭಾರತೀಯರಲ್ಲಂತೂ ಯಾವತ್ತೂ ಒಂದಲ್ಲ ಒಂದು ಹಬ್ಬದ ಆಚರಣೆ ಇದ್ದೇ ಇರುತ್ತೆ. ವಿವಿಧತೆಯಲ್ಲಿ ಏಕತೆಯಿಂದ ಕಂಡಂತಹ ಈ ಭಾರತದಲ್ಲಿ ಹಬ್ಬದ ಆಚರಣೆಯ ಒಂದು ಪದ್ಧತಿ, ಸಂಪ್ರದಾಯ ಕೂಡ ಆಯಾ ಪ್ರಾಂತ್ಯಕ್ಕೆ ಒಂದಿಷ್ಟು ಬದಲಾವಣೆ ಆದರೂ ಕೂಡ ಎಲ್ಲರ ಏಕೈಕ ಉದ್ದೇಶ ಏನಪ್ಪ ಅಂದರೆ ಆ ಜಗನ್ಮಾತೆಯ ಚರಣಕಮಲಗಳಲ್ಲಿ ತಲೆ ಇಟ್ಟು ಪ್ರಾರ್ಥಿಸ್ತಕ್ಕಂಥದ್ದು. ಅಂತಹ ಒಂದು ಪವಿತ್ರವಾದಂತಹ ನವರಾತ್ರಿಯ ಉತ್ಸವ ಈ ವರ್ಷ ಅಂದರೆ 2021ನೇ ಇಸ್ವಿ ಪ್ಲವನಾಮ ಸಂವತ್ಸರದಲ್ಲಿ ಶುರುವಾಗ್ತಕ್ಕಂಥದ್ದು. ಇದೇ ತಿಂಗಳು ನಾಡಿದ್ದು ಗುರುವಾರದಿಂದ ಅಂದರೆ 7ನೇ ತಾರೀಕು, ಅಕ್ಟೋಬರ್ 7ನೇ ತಾರೀಕಿಂದ. ಸಾಧಾರಣವಾಗಿ ಎಲ್ಲ ರೀತಿಯ ಹಬ್ಬಗಳು ಅಂದಾಗ ನಮಗೆ ಕಲ್ಪನೆ ಬರತಕ್ಕಂಥದ್ದು ಒಂದಿಷ್ಟು ಹೊಸ ಬಟ್ಟೆ, ವಸ್ತ್ರಧಾರಣೆ, ಸಂಭ್ರಮ, ಎಲ್ಲ ಸ್ನೇಹಿತರು ಬಂಧುಗಳು ಎಲ್ಲ ಸೇರಿ ಸಂಭ್ರಮ ಇತ್ಯಾದಿಗಳು. ಆದರೆ ನವರಾತ್ರಿ ಈ ಒಂದು ವಿಶಿಷ್ಟ, ಇನ್ನೊಂದು ವಿಶೇಷ ಹಬ್ಬಗಳು ಅಂದಾಗ ಸಾಧಾರಣವಾಗಿ ಬೆಳಗ್ಗೆ ಪ್ರಾತಃ ಕಾಲದಲ್ಲಿ, ಮಧ್ಯಾಹ್ನ ದಿವಸದಲ್ಲಿ ಆಚರಣೆ ಮಾಡ್ತಕ್ಕಂಥ ಹಬ್ಬಗಳೇ ಜಾಸ್ತಿ ನಮ್ಮಲ್ಲಿ. ಆದರೆ ನವರಾತ್ರಿ ಮತ್ತು ಇನ್ನೊಂದೆರಡು ವಿಶೇಷವಾದ ಹಬ್ಬಗಳು ಯಾವುದಪ್ಪ? ಕೃಷ್ಣ ಜನ್ಮಾಷ್ಟಮಿ ಮತ್ತು ಶಿವರಾತ್ರಿ, ನವರಾತ್ರಿ, ಈ 3 ಕೂಡ ರಾತ್ರಿ ಆಚರಣೆ ಮಾಡ್ತಕ್ಕಂಥದ್ದು. ನವರಾತ್ರಿ ಅಂದಾಗ ಕೇವಲ ಹಬ್ಬ ಅಲ್ಲ, ಇದು ವ್ರತವೂ ಕೂಡ ಹೌದು. ಕಂಕಣಬದ್ಧರಾಗಿ ಕಂಕಣ ಕಟ್ಟಿಕೊಂಡು ಆ 9 ದಿವಸವೂ ಕೂಡ ಪರಿಪೂರ್ಣ ಮನಸ್ಸಿನಿಂದ ನಿಯಮಿತವಾಗಿ ಆ ದೇವಿಯ ಆರಾಧನೆ ವಿಧಿಪೂರ್ವಕ ಮಾಡತಕ್ಕಂತಹ ಒಂದು ವ್ಯವಸ್ಥೆ. ಕಾಲಗರ್ಭದಲ್ಲಿ ರಾತ್ರಿ ಆಚರಣೆಯ ಮಹತ್ವ ಕಡಿಮೆ ಆಗ್ತಾ ಬಂದಿದ್ದು, ಆಚರಣೆಯ ಒಂದು ಪದ್ಧತಿ ಕಡಿಮೆ ಆಗ್ತಾ ಬಂದಿದ್ದು, ಅದೀಗ ಬಹುಭಾಗಗಳಲ್ಲಿ ದಿನದ ಆಚರಣೆಗೆ ಬಂದಿದೆ ಅಂದರೆ ತಪ್ಪಾಗಲಾರದು. ಬಹಳ ಜನ ಕೇಳ್ತಾರೆ, ನವರಾತ್ರಿ ಅಂತ ಹೆಸರು ಮತ್ತು ಆಚರಣೆ ಎಲ್ಲ ನಾವು ಹಗಲು ಮಾಡ್ತಾ ಇದ್ದೇವಲ್ಲ, ಎಷ್ಟು ಸರಿ ಇದು ಸ್ವಾಮಿಯಾಜಿಯವರೇ ಅಂತ. ಟ್ರೆಡಿಷನ್, ಟೆಕ್ನಾಲಜಿ ನೀಡ್ ಟು ಬಿ ರಿವೈಸ್ಡ್ ಆ್ಯಂಡ್ ಅಪ್ಡೇಟೆಡ್. ವ್ಯವಸ್ಥೆಯ ಒಂದು ಪರಿಧಿಯಲ್ಲಿ ರಾತ್ರಿ ಆಚರಣೆಗೆ ಕಷ್ಟವಾದವಾಗ ಹಗಲು ಆಚರಣೆ ಮಾಡ್ತಕ್ಕಂಥ ತಪ್ಪೇನೂ ಅಲ್ಲ. ಆದರೆ ವಿಧಿ, ಶಾಸ್ತ್ರ, ಸಂಪ್ರದಾಯ, ಪದ್ಧತಿ, ಪರಂಪರೆಯನ್ನು ನಾವು ಗಮನಿಸಿದಾಗ ಈ ಒಂದು ನವರಾತ್ರಿ ಆಚರಣೆಯ ವಿಧಿ ಏನಪ್ಪ? ಪ್ರಾತಃ ಕಾಲ ಪಾಡ್ಯ ದಿವಸ ಶುಚಿರ್ಭೂತರಾಗಿ ಕಂಕಣಧಾರಿಗಳಾದರೆ ಆ ದಿವಸ ರಾತ್ರಿಯಿಂದ, ಪಾಡ್ಯದ ರಾತ್ರಿಯಿಂದ ನವಮಿಯ ರಾತ್ರಿವರೆಗೆ ಈ ವ್ರತದ ಒಂದು ಆಚರಣೆ ಉಂಟು. ಪ್ರಾಂತೀಯವಾಗಿ ಇದರ ಆಚರಣೆಗಳಲ್ಲಿ ಬದಲಾವಣೆ. ಇದರಲ್ಲಿ ಮುಖ್ಯವಾಗಿ ಏನಪ್ಪ ಅಂದರೆ ಜಗನ್ಮಾತೆಯ ಒಂದು ಆರಾಧನೆ. ಆ ಜಗನ್ಮಾತೆಗೆ ನಾವೇನಂತ ಹೇಳ್ತೀವಿ? ಆ ಬ್ರಹ್ಮಕೀಟ ಜನನಿ ವರ್ಣಾಶ್ರಮ ವಿದಾಯಿನಿ. ಆ ಬ್ರಹ್ಮಕೀಟ ಜನನಿ ಅಂದರೆ ಒಂದು
ಅತ್ಯಂತ ಚಿಕ್ಕ ಕೀಟದಿಂದ ಹಿಡಿದು ಬ್ರಹ್ಮನವರೆಗೂ ಕೂಡ ಜನನಿ, ಜನ್ಮದಾತೆ, ತಾಯಿ. ಹಾಗಾಗಿ ಜಗನ್ಮಾತೆ, ಜಗದ್ರಕ್ಷಕಿ ಅಂತ ನಾವು ಕರಿತೀವಿ. ಆ ಜಗನ್ಮಾತೆಯ ಆರಾಧನೆ, ಅವಳ ಆರಾಧನೆ ಕೂಡ 3 ವಿಭಿನ್ನ ರೂಪಗಳಲ್ಲಿ ಆಚರಣೆ ಮಾಡ್ತಕ್ಕಂಥ ಒಂದು ಪದ್ಧತಿ ನಾವು ಕಾಣಬಹುದು. ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತಿಯರ ಆರಾಧನೆ, ಈ ತ್ರಿದೇವಿ ಸಂಗಮದ ಆರಾಧನೆ ಮತ್ತು ಕೆಟ್ಟ ರಾಕ್ಷಸರಿಂದ ಈ ಒಂದು ಮನುಷ್ಯ ಕುಲವನ್ನು ರಕ್ಷಣೆ ಮಾಡತಕ್ಕಂತಹ ಆ ಜಗನ್ಮಾತೆ, ಕಾಳಿ ಸ್ವರೂಪಳಾದಂಥ ಜಗನ್ಮಾತೆ. ಇನ್ನು ಸಂಪತ್ತು ತೃಪ್ತಿಗೆ ಅಧಿದೇವತೆಯಾದಂಥ ಲಕ್ಷ್ಮೀ ಸ್ವರೂಪಳಾದ ಜಗನ್ಮಾತೆ, ಜ್ಞಾನದ ದೇವತೆಯಾದ ಸರಸ್ವತಿ ಜಗನ್ಮಾತೆ. ಈ 3 ದೇವತೆಯ ಆರಾಧನೆ ಕೂಡ ಈ ಒಂದು ನವರಾತ್ರಿಯ ಅತ್ಯಂತ ಪ್ರಮುಖವಾದಂತಹ ಅಂಶ. ಇಲ್ಲಿ ಪ್ರಥಮಂ ಶೈಲಪುತ್ರಿ, ದ್ವಿತೀಯಂ ಬ್ರಹ್ಮಚಾರಿಣಿ, ತೃತೀಯಂ ಚಂದ್ರಘಂಟೇತಿ, ಕೂಷ್ಮಾಂಡೇತಿ ಚತುರ್ಥಕಂ ಅಂಥೇಳಿ 9 ದಿವಸ 9 ದೇವಿಯ ಒಂದು ಆರಾಧನೆಯನ್ನು ಮಾಡ್ತಕ್ಕಂಥ ಪದ್ಧತಿಯೂ ಉಂಟು. ಇನ್ನೊಂದು ವ್ಯವಸ್ಥೆಯಲ್ಲಿ ಕೇವಲ 3 ದಿವಸ, ಮಹಾಕಾಳಿದ 3 ದಿವಸ, ಮಹಾಲಕ್ಷ್ಮಿದ 3 ದಿವಸ, ಮಹಾಸರಸ್ವತಿದ 3 ದಿವಸ ಆಚರಣೆ ಮಾಡ್ತಕ್ಕಂಥ ಪದ್ಧತಿಯೂ ಉಂಟು. ಆದರೆ ವಿಶೇಷವಾಗಿ ಈ ಹಬ್ಬದ ಆಚರಣೆ ಪದ್ಧತಿ ಏನಪ್ಪ, ರಾತ್ರಿ ಮಾಡೋದಿರಲಿ ಹಗಲು ಮಾಡೋದಿರಲಿ, ಪ್ರಾಂತೀಯವಾಗಿ ಕೆಲವಷ್ಟು ಆಚರಣೆ ಬದಲಾವಣೆಗಳಿದ್ದರೂ ಕೂಡ ಆಶ್ವೀಜ ಮಾಸದ ಶುಕ್ಲ ಪಕ್ಷದ ಪಾಡ್ಯದ ದಿವಸ ಶುಚಿರ್ಭೂತರಾಗಿ ಕಲಶ ಸ್ಥಾಪನೆ, ಅಂಕುರಾರ್ಪಣೆಯನ್ನು ಮಾಡಿ ಆ ದೇವಿಯನ್ನು ಅವರವರ ಶಕ್ತಿಯಾನುಸಾರ ಸುವರ್ಣ ಕಲಶ, ರಜತ ಕಲಶ, ತಾಮ್ರ ಕಲಶ ಇತ್ಯಾದಿಗಳಲ್ಲಿ ಆ ಕಲಶವನ್ನು ಊರ್ಧ್ವಮುಖವಾಗಿಟ್ಟು ದೇವಿಯನ್ನು ಆವಾಹನೆ ಮಾಡಿ, ಆವಾಹನೆಯಾದಂತಹ ಆ ಕಲಶದಲ್ಲಿ ದೇವಿಯ ಸ್ವರೂಪವನ್ನು ಕಂಡು ಆ ದೇವಿಯನ್ನು ಸ್ತುತಿಸ್ತಕ್ಕಂಥದ್ದು. ಆ ಸ್ತುತಿಸ್ತಕ್ಕಂಥ ಮಂತ್ರವು ಅದ್ಭುತವಾದಂಥದ್ದು. ಮಾರ್ಕಂಡಿ ಪುರಾಣದಲ್ಲಿ ಹೇಳಿರ್ತಕ್ಕಂತಹ ದೇವಿ ಮಹಾತ್ಮೆ ಅಥವಾ ದುರ್ಗಾ ಸಪ್ತಶತಿ ಅಂತಕ್ಕಂತಹ ಒಂದು ಅದ್ಭುತವಾದಂತಹ ಮಂತ್ರದಿಂದ ಆ ದೇವಿಯ ಆರಾಧನೆ. ಆ ಅದ್ಭುತವಾದ ಮಂತ್ರವು ಬಹಳ ಅರ್ಥಗರ್ಭಿತವಾದಂಥದ್ದು. ಅದ್ರ ಬಗ್ಗೆ ಮುಂದೆ ವಿವರ ಹೇಳ್ತೀನಿ. ಅನಂತರದಲ್ಲಿ ಚಂಡಿಕಾ ಪಾರಾಯಣ ಅಂತ ಹೇಳಿ ಕರಿತೀವಿ ಇದನ್ನು, ದೇವಿ ಭಾಗವತ ಅಥವಾ ಚಂಡಿಕಾ ಪಾರಾಯಣ. ನಂತರದಲ್ಲಿ ವಿಧಿಪೂರ್ವಕವಾಗಿ ಆ ಚಂಡಿಕಾ ದೇವಿಗೆ ಪೂಜೆ. ದೇವಿ ಪೂಜೆಯ ನಂತರದಲ್ಲಿ ಸುವಾಸಿನಿಯರಿಗೆ ಆ ದೇವಿಯ ಪ್ರತಿರೂಪ ಅಂತ ಭಾವಿಸಿ ಸುವಾಸಿನಿಯರಿಗೆ ಪೂಜೆ. ಪೂಜೆಯ ನಂತರದಲ್ಲಿ ಅನ್ನ ಸಂತರ್ಪಣೆ, ಹಸ್ತೋದಕ. ಇದು ಒಂದು ಸಂಕ್ಷಿಪ್ತವಾದಂತಹ ವಿಧಾನ. ಕೆಲವು ಪದ್ಧತಿಗಳಲ್ಲಿ, ಕೆಲವು ಪ್ರಾಂತ್ಯಗಳಲ್ಲಿ ಒಂದಿಷ್ಟು ಇದರಲ್ಲಿ ಬದಲಾವಣೆಗಳನ್ನು ನಾವು ಕಾಣಬಹುದು. ಮಠಮಾನ್ಯಗಳಲ್ಲಿ ಬೇರೆ ರೀತಿಯಲ್ಲಿ, ದೇವಾಲಯಗಳಲ್ಲಿ ಒಂದಿಷ್ಟು ಬೇರೆ ರೀತಿಯಲ್ಲಿ, ಮನೆಗಳಲ್ಲಿ ಬೇರೆ ರೀತಿಯಲ್ಲಿ. ಆದರೆ ಎಲ್ಲೇ ಹೋದರೂ ಕೂಡ ಇಷ್ಟು ಕೂಡ ಬೇಸಿಕ್ ಆಗಿರ್ತಕ್ಕಂಥದ್ದು. ಆ ದುರ್ಗಾ ಸಪ್ತಶತಿಯ ಪಾರಾಯಣದ ಮಹತ್ವವು ಅದ್ಭುತವಾದಂಥದ್ದು. ಒಂದೆರಡು ಚಿಕ್ಕ ಉದಾಹರಣೆ ಹೇಳಬೇಕು ಅಂದರೆ, ಇಂಥ ಅದ್ಭುತವಾದಂತಹ ಶ್ಲೋಕ ಅದರಲ್ಲಿ ಆ ದೇವಿಯನ್ನು ನಾವು ಕೇಳ್ಕೊಳ್ತಕ್ಕಂಥದ್ದು ಅಂದರೆ, ದುರ್ಗೆ ಸ್ಮೃತ ಹರಸಿ ಭೀತಿ ಮಶೇಷ ಜಂತೋ ಸ್ವಸ್ಥೈ ಸ್ಮೃತ ಮತಿಮತೀವ ಶುಭಾಂ ದದಾಸಿ ದಾರಿದ್ರ ದುಃಖ ಭಯ ಹಾರಿಣಿ ಕಾತ್ವಧನ್ಯ ಸರ್ವೋಪಕಾರ ಕರಣಾಯ ಸದಾರ್ಥ ಚಿತ್ತ ಅಂತ ಒಂದು ಕಡೆ ಕೇಳ್ತೀವಿ. ಇನ್ನೊಂದು ಕಡೆ ಕೇಳ್ತೀವಿ, ರೋಗ ನಶೇಷ ನಪಹಂಸಿ ತುಷ್ಟಾರುಷ್ಟಾತು ಕಾಮಾನ್ ಸಕಲಾನಭೀಷ್ಟಾನ್ ತ್ವಾಮಾಶ್ರಿತಾನಾನ್ ನವಿಪನ್ನರಾಣಾಂ ತ್ವಾಮಾಶ್ರಿತಾಂ ಹ್ಯಶ್ರಯತಾಂ ಪ್ರಯಾಂತಿ ಸರ್ವಸ್ವರೂಪೇ ಸರ್ವೇಶೇ ಸರ್ವಶಕ್ತಿ ಸಮನ್ವಿತೆ ಭಯೇಭ್ಯಸ್ತ್ರಾಹಿ ನೋ ದೇವಿ ದುರ್ಗೆ ದೇವಿ ನಮೋಸ್ತುತೆ. ಎಂಥ ಅದ್ಭುತವಾದಂತಹ ಅರ್ಥಗರ್ಭಿತವಾದಂಥದ್ದು. ಬಹಳ ಅರ್ಥಪೂರ್ಣವಾಗಿ ಆ ದೇವಿಯನ್ನು ಸ್ತುತಿಸಿ, ಆ ದೇವಿಯಲ್ಲಿ ನಮ್ಮನ್ನು ರಕ್ಷಣೆ ಮಾಡು ಅಂಥೇಳಿ ನಮ್ಮ ಸಾತ್ವಿಕವಾದ ಬಯಕೆಗಳನ್ನು ಪೂರೈಸಿ, ಅನುಗ್ರಹಿಸಿ, ಸಂತೃಪ್ತವಾದ ಜೀವನ ನಡೆಸೋದಕ್ಕೆ ಅನುಗ್ರಹ ಮಾಡುವಂಥ ದೇವಿಯನ್ನು ಕೇಳ್ಕೊಳ್ತಕ್ಕಂಥದ್ದು. ಪತ್ನೀಂ ಮನೋರಮಾಂ ದೇಹಿ ಮನೋವೃತ್ತಾನುಸಾರಿಣೀಂ ತಾರಿಣೀಂ ದುರ್ಗ ಸಂಸಾರ ಸಾಗರ ಶಕುಲೋದ್ಭವ ಅಂತ ಒಂದು ಕಡೆ ಕೇಳ್ತೀವಿ.
ಪುತ್ರಾನ್ ದೇಹಿ ಧನಂದೇಹಿ ಸರ್ವಕಾಮಾಂಶ್ಚ ದೇಹಿ ಮೇ ಅಂತ ಇನ್ನೊಂದು ಕಡೆ ಕೇಳ್ತೀವಿ. ವಿದ್ಯಾವಂತಂ ಯಶಸ್ವಂತಂ ಲಕ್ಷ್ಮೀವಂತಂ ಜನಂ ಕುರು ರೂಪಂ ದೇಹಿ ಜಯಂದೇಹೇಶೋ ದೇಹಿ ದ್ವಿಷೋಜಹಿ. ಎಷ್ಟು ಅರ್ಥಗರ್ಭಿತವಾದಂತಹ ಶ್ಲೋಕಗಳಿಂದ ಕೂಡಿರತಕ್ಕಂಥ 700 ಶ್ಲೋಕಗಳಿಂದ ಇರತಕ್ಕಂತಹ ಈ ದುರ್ಗಾ ಸಪ್ತಶತಿ ಪಾರಾಯಣ. ಅದಕ್ಕೆ ಮುಂಚೆ ಕವಚ, ಅರ್ಗಲ, ಕೀಲಕ ಇತ್ಯಾದಿ ಮಂತ್ರಗಳನ್ನು ಸ್ತುತಿಸಿ ದೇವಿಯ ಒಂದು ಸೂಕ್ತವನ್ನು ಪಾರಾಯಣ ಮಾಡಿ ಈ ಪಾರಾಯಣವನ್ನು ಮುಗಿಸಿ ಆ ಪೂಜೆಯಲ್ಲಿ ಆ ಸರಸ್ವತಿ ಸ್ವರೂಪವಾದಂಥ ಪುಸ್ತಕದಲ್ಲಿ ಆ ಜಗನ್ಮಾತೆಯನ್ನು ಆವಾಹಿಸಿ ಪೂಜೆಯನ್ನು ಕಂಪ್ಲೀಟ್ ಮಾಡ್ತಕ್ಕಂಥದ್ದು. ಇನ್ನು ಈ ಪಾರಾಯಣದ ಇನ್ನೊಂದು ವಿಶಿಷ್ಟತೆ ಅಂದರೆ, ಬಹಳ ಜನ ಇತ್ತೀಚೆಗೆ ನನಗೆ ಪ್ರಶ್ನೆ ಕೇಳ್ತಾ ಇರ್ತಾರೆ, ಇಂಟರ್ನೆಟ್ಟಲ್ಲಿ ಪಾರಾಯಣ ಸಿಗತ್ತೆ, ಮಾಡ್ಬೋದಾ ಗುರುಗಳೇ, ಅಥವಾ ಯೂಟ್ಯೂಬ್ನಲ್ಲೋ ಇನ್ನೆಲ್ಲೋ ಇದ್ರ ಬಗ್ಗೆ ನನಗೆಲ್ಲ ಮಾಹಿತಿ ಸಿಕ್ತು, ನಾವು ಪಾರಾಯಣ ಮಾಡ್ಬೋದು. ಇಲ್ಲಿ ಸಮ್ಯಕ್ ವರ್ಣ ಪ್ರಯೋಗೇಣ ಬ್ರಹ್ಮಲೋಕೆ ಮಹೀಯತೆ ಎಂದರು ಒಂದು ಕಡೆ ಶಾಸ್ತ್ರದಲ್ಲಿ. ಪಾರಾಯಣಕ್ಕೆ ಗುರುಮುಖೇನ ಒಂದು ಉಪದೇಶ ಇದ್ದು ಸ್ಪಷ್ಟತೆ ನಿಖರತೆ ಅದರಲ್ಲಿದ್ದು ಮಾಡೋದಿದ್ದರೆ ಯಾರು ಬೇಕಾದ್ರೂ ಮಾಡ್ಬೋದು. ಆ ಸ್ಪಷ್ಟತೆ ನಿಖರತೆ ಇಲ್ಲದೇ ಇದ್ದಾಗ ಈ ಪಾರಾಯಣದಿಂದ ಒಂದಿಷ್ಟು ಹಾನಿಯಾಗ್ತಕ್ಕಂಥ ಸಂಭವವನ್ನು ಉಂಟು ಅಂತಕ್ಕಂಥದ್ದು ನನ್ನ ಪ್ರಿಯ ವೀಕ್ಷಕ, ಪ್ರೇಕ್ಷಕ, ಓದುಗ ಪ್ರಭುಗಳಿಗೆ ನಮ್ಮರವಾಗಿ ತಿಳಿಸ್ತಕ್ಕಂಥದ್ದು ನಾನು. ಯಾಕಪ್ಪ, ಈ ದೇವಿ ಮಹಾತ್ಮೆ ಸ್ವಲ್ಪ ತಾಂತ್ರಿಕತೆಯಿಂದ ಕೂಡಿರ್ತಕ್ಕಂತಹ ದೇವಿ ಪೂಜೆ. ಅಲ್ಪ ಸ್ವಲ್ಪ ವ್ಯತ್ಯಾಸವಾದರೂ ಕೂಡ ವಿಪರೀತ ಫಲ ಉಂಟಾಗ್ತಕ್ಕಂಥ ಸಂಭವ ಇರುತ್ತೆ ಅಂತಕ್ಕಂಥದ್ದು ನನ್ನ ನಮ್ರವಾದಂತಹ ಮನವಿ. ಇನ್ನು ಈ ಪಾರಾಯಣದ ಇನ್ನೊಂದು ವಿಶಿಷ್ಟತೆ ಅಂದರೆ ತ್ರಿಮಧುರ ನೈವೇದ್ಯ ಮತ್ತು ತರ್ಪಣ. ಪ್ರತಿಯೊಂದು ಶ್ಲೋಕಕ್ಕೂ ಕೂಡ ತರ್ಪಣ, ಪ್ರತಿ ಅಧ್ಯಾಯಕ್ಕೂ ಕೂಡ ಒಂದು ತರ್ಪಣ. ರಕ್ತಚಂದನ, ಕೇಸರಿ. ರಕ್ತಚಂದನ ಅಂತಂದರೆ ಕೆಂಪು ಗಂಧ. ಗಂಧದಲ್ಲಿ 2 ವಿಧ. ಶ್ರೀಗಂಧ ಅಂತ ಕರಿತೀವಿ, ಅದು ಸ್ವಲ್ಪ ಬೆಳ್ಳಗಿರುತ್ತೆ, ಅರ್ಶಿನ ವೆಚ್ಚವಾಗಿರ್ತಕ್ಕಂಥದ್ದು. ಇನ್ನೊಂದು ಪೂರ್ಣ ಕೆಂಪು. ಆ ರಕ್ತಚಂದನ, ಯಾಲಕ್ಕಿ, ಪಚ್ಚಕರ್ಪೂರ, ಕೇಸರಿ ಮತ್ತು ಶುದ್ಧವಾದಂತಹ ಹಸುವಿನ ಹಾಲು, ಜೇನುತುಪ್ಪವನ್ನು ಮಿಶ್ರ ಮಾಡಿಕೊಂಡು ಪ್ರತಿಯೊಂದು ಅಧ್ಯಾಯದಲ್ಲೂ ಕೂಡ ಆ ದೇವಿಗೆ ಅರ್ಘ್ಯ ಕೊಡ್ತಕ್ಕಂಥದ್ದು, ತರ್ಪಣವನ್ನು ಕೊಡ್ತಕ್ಕಂಥದ್ದು ಈ ಒಂದು ಪಾರಾಯಣದ ದೇವಿ ಪೂಜೆಯ ಒಂದು ಅವಿಭಾಜ್ಯ ಅಂಗ ಅಂತಕ್ಕಂಥದ್ದು ಶಾಸ್ತ್ರದಲ್ಲಿ ಹೇಳಿರ್ತಕ್ಕಂಥದ್ದು. ಇನ್ನು ಇದರ ನಂತರದಲ್ಲಿ ಈ ಸುವಾಸಿನಿ ಪೂಜೆ ಅಂತ ಕರಿತೀವಿ, ಅಥವಾ ಕುಮಾರಿ ಪೂಜೆ, ಸುವಾಸಿನಿ ಪೂಜೆ ಅಂತ. ಕೆಲವು ಪದ್ಧತಿಗಳಲ್ಲಿ, ಕೆಲವು ಪ್ರಾಂತ್ಯಗಳಲ್ಲಿ ಮೊದಲನೇ ದಿವಸ, ಪಾಡ್ಯದ ದಿವಸ 1 ವರ್ಷದ ಒಂದು ಹೆಣ್ಣು ಮಗು ಮತ್ತು ಒಬ್ಬಳು ಮುತ್ತೈದೆ. 2ನೇ ದಿವಸ 2 ವರ್ಷದ ಮಗು ಮತ್ತು 2 ಮುತ್ತೈದೆಯರು. 3ನೇ ದಿವಸ 3 ವರ್ಷದ ಹೆಣ್ಣು ಮಗು ಮತ್ತು 3 ಮುತ್ತೈದೆಯರು. ಈ ಥರ 9 ದಿವಸದವರೆಗೂ ಕೂಡ ಆಯಾ ದಿವಸಕ್ಕೆ ಅನುಗುಣವಾಗಿ 5ನೇ ದಿವಸ 5 ಜನ ಮುತ್ತೈದೆಯರು, 5 ವರ್ಷದ ಹೆಣ್ಮಕ್ಕಳು. ಅವ್ರನ್ನ ಮನೆಗೆ ಮುಂಚೆನೇ ಆಹ್ವಾನ ಕೊಟ್ಟಿದ್ದು ಸಮಯಕ್ಕೆ ಕರೆಸಿ ಆಸನಾದಿಗಳಿಂದ ಅವರಿಗೆ ಕೂರಿಸಿ, ಅವರಿಗೆ ದೂರದಿಂದ ಅಕ್ಷತ ಕಾಳಿನಿಂದ ಪುಷ್ಪದಿಂದ ಪೂಜೆ ಮಾಡಿ, ವಸ್ತ್ರದಾನ, ದಕ್ಷಿಣೆ, ವಸ್ತ್ರ ಸಹಿತವಾಗಿ ಅರಿಶಿನ ಕುಂಕುಮ, ಮಂಗಳಕರವಾದಂತಹ ಮಾಂಗಲ್ಯದ್ರವ್ಯವಾದಂಥ ಅರಿಶಿನ ಕುಂಕುಮವನ್ನು ಕೊಟ್ಟು, ಫಲತಾಂಬೂಲವನ್ನು ಕೊಟ್ಟು, ಭೋಜನವನ್ನು ಕೊಟ್ಟು, ಆ ದೇವಿ ಸ್ವರೂಪಗಳು ಅಂತ ಹೇಳಿ ನಮಸ್ಕಾರ ಮಾಡ್ತಕ್ಕಂಥದ್ದು, ಆಶೀರ್ವಾದ ಪಡೀತಕ್ಕಂಥದ್ದು. ಇನ್ನು ಕೆಲವು ಪದ್ಧತಿಗಳಲ್ಲಿ ಉಬರೆ ಮುತ್ತೈದೆಯರನ್ನು ಕರೀತಾರೆ. ಅಂತೂ ಮುತ್ತೈದೆಯರಿಗೆ ಪೂಜೆ ಮಾಡತಕ್ಕಂಥ ಒಂದು ವೈಶಿಷ್ಟ್ಯತೆ ಇರತಕ್ಕಂಥದ್ದು ಈ ಒಂದು ಹಬ್ಬದ ವೈಶಿಷ್ಟ್ಯ. ಯತ್ರ ನಾರ್ಯಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಾ ಅಂದಂತಹ ಭಾರತೀಯ ಸಂಸ್ಕೃತಿಯ ಪ್ರತಿರೂಪವಾದಂತಹ ಈ ಹಬ್ಬ ಪ್ರಪಂಚದ ಇನ್ಯಾವ ಸಂಸ್ಕೃತಿಯಲ್ಲಿ, ಸಂಸ್ಕಾರದಲ್ಲಿ, ಯಾವ ರೀತಿಯ ಧಾರ್ಮಿಕ ಆಚರಣೆಯಲ್ಲೂ ಕೂಡ ಕಾಣಲಿಕ್ಕೆ ಸಿಗೋದಿಲ್ಲ ನಿಮಗೆ. ಕೇವಲ ನಮ್ಮ ಭಾರತೀಯರ ಸಂಪ್ರದಾಯ ಶಾಸ್ತ್ರದಲ್ಲಿ ಒಬ್ಬಳು ಹೆಣ್ಮಗಳಿಗೆ, ಹೆಂಗಸರಿಗೆ, ಸ್ತ್ರೀಯರಿಗೆ
ಇಷ್ಟೊಂದು ಪವಿತ್ರವಾದಂತಹ ಸ್ಥಾನಮಾನವನ್ನು ಕೊಟ್ಟು ದೈವ ಸ್ವರೂಪವನ್ನು ಕಂಡು ಪೂಜೆ ಮಾಡಿ ಆಶೀರ್ವಾದ ಬೇಡ್ತಕ್ಕಂಥ ಒಂದು ಸಂಸ್ಕಾರ, ಒಂದು ಪದ್ಧತಿ ಕೇವಲ ನಮ್ಮ ಭಾರತೀಯ ಪದ್ಧತಿ ಮಾತ್ರ ತಾವು ಕಾಣಬಹುದು. ಈ ದೇವಿ ಭಾಗವತದಲ್ಲೂ ಹೇಳ್ತಾರೆ, ಸ್ತ್ರೀಯ ಸಮಸ್ತ ಅಂಥೇಳಿ, ಸ್ತ್ರೀಯರೇ ಸಮಸ್ತರು ಅಂತ. ಆ ಒಂದು ವೈಶಿಷ್ಟ್ಯತೆ ಈ ಪೂಜೆಯ ಒಂದು ವಿಶಿಷ್ಟತೆ. ಇನ್ನು ದೇವಿ ಆರಾಧನೆ ಭಾಗಕ್ಕೆ ಬಂದರೆ ಪಾಡ್ಯ, ಬಿದಿಗೆ ಮತ್ತು ತದಿಗೆ 3 ದಿವಸ ಆ ದೇವಿಯ ಉಗ್ರರೂಪವಾದಂತಹ ಮಹಾಕಾಳಿಯ ಆರಾಧನೆ. ದೇವಿಯ ಉಗ್ರರೂಪದಿಂದ ಜಗತ್ತಿಗೆ ಬರ್ಬೋದಾದಂತಹ ಬಂದಿರತಕ್ಕಂತಹ ಕಂಟಗಳನ್ನು ದೂರ ಮಾಡುತ್ತೆ ಅಂತಕ್ಕಂತಹ ಒಂದು ಅಚಲವಾದ ನಂಬಿಕೆ, ಶ್ರದ್ಧೆಯಿಂದ ಉಗ್ರರೂಪದ ದೇವಿಗೆ ಮಹಾಕಾಳಿಗೆ ಪೂಜೆ. ಇದು ಪಾಡ್ಯ, ಬಿದಿಗೆ ಮತ್ತು ತದಿಗೆ. ಚೌತಿ, ಪಂಚಮಿ ಮತ್ತು ಷಷ್ಠಿ ಆ 3 ದಿವಸ ಮಹಾಲಕ್ಷ್ಮಿ ಸ್ವರೂಪಳಾದಂಥ ದೇವಿಗೆ ಪೂಜೆ. ಕೊನೆಯ 3 ದಿವಸ ಸಪ್ತಮಿ, ಅಷ್ಟಮಿ ಮತ್ತು ನವಮಿ ಆ ಜ್ಞಾನದಾತೆ, ಜ್ಞಾನದೇವತೆ ಸರಸ್ವತಿಯ ಸ್ವರೂಪಕ್ಕೆ ಪೂಜೆ. ನಂತರದಲ್ಲಿ ತದ್ದಶಾಂಶ ಹೋಮ ಅಂತ ಹೇಳಿ ಚಂಡಿ ಹೋಮ. ಈ 9 ದಿವಸಗಳ ಒಂದು ಪೂಜೆ ಏನು ಮಾಡ್ತೀವಿ, ಪಾರಾಯಣ, ಅದರ ಪೂರ್ಣಾಹುತಿಗಾಗಿ ಯಜ್ಞೇಶ್ವರ ನಾವು ಹವ್ಯವಾಹನ ಅಂತ ಕರಿತೀವಿ. ಕಣ್ಣಿಗೆ ಕಾಣತಕ್ಕಂತಹ ಪ್ರತ್ಯಕ್ಷ ದೈವ ಅಂತ ಕಾಣ್ತೀವಿ. ಪಂಚಭೂತಗಳಲ್ಲಿ ಒಂದಾದಂತಹ ಅಗ್ನಿ ಸ್ವರೂಪದಲ್ಲಿ ಹವ್ಯವಾಹನ ಹವ್ಯಭಾಗವನ್ನು ದೇವಿಗೆ ಸಮರ್ಪಣೆ ಮಾಡಿ ಪೂರ್ಣಾಹುತಿಯನ್ನು ಕೊಟ್ಟು ಕಂಕಣ ವಿಸರ್ಜನೆ ಮಾಡ್ತಕ್ಕಂಥದ್ದು. ಇಲ್ಲಿ ಮುಖ್ಯವಾಗಿ ನಾವು ಗಮನಿಸಬೇಕಾದಂಥದ್ದು ಒಂದು ಅಂಶ ಅಂದರೆ, ಬಹಳ ಜನಗಳು ವಿಜಯದಶಮಿ ಕೂಡ ನವರಾತ್ರಿ ಅಂತ ಅಂದ್ಕೊಂಡ್ಬಿಟ್ಟಿದ್ದಾರೆ. ಅಲ್ಲ, ವಿಜಯದಶಮಿಗೂ ನವರಾತ್ರಿಗೂ ಯಾವ ಸಂಬಂಧವೂ ಇಲ್ಲ. ನವರಾತ್ರಿ ನಂತರ ಬರ್ತಕ್ಕಂತಹ ಒಂದು ದೊಡ್ಡ ಹಬ್ಬ ದಶಮಿ ದಿವಸ. ನವರಾತ್ರಿವರೆಗೆ ಇರ್ತಕ್ಕಂಥ ಆಚರಣೆನೇ ಬೇರೆ, ದಶಮಿ ಆಚರಣೆನೇ ಬೇರೆ. ಈ ನವರಾತ್ರಿ ವ್ಯಾಪ್ತಿಗೆ ಬರುವಂಥದ್ದಲ್ಲ. ವೃಥ, ಕಂಕಣ ಅದೇನಿದ್ರೂ ಕೂಡ ನವರಾತ್ರಿಗೆ, ನವಮಿಗೆ ಮುಕ್ತಾಯವಾಗ್ತಕ್ಕಂಥದ್ದು. ವಿಜಯದಶಮಿ ಅದೊಂದು ಸ್ವತಂತ್ರವಾದ ಇಂಡಿಪೆಂಡೆಂಟ್ ಫೆಸ್ಟಿವಲ್ ಅದು. ಒಟ್ಟು ಬಹಳಷ್ಟು ಜನಗಳು ದಶಮಿವರೆಗೂ ನವರಾತ್ರಿ ಅದು ವಾಡಿಕೆಯಲ್ಲಿ ಬಂದಿರತಕ್ಕಂಥದ್ದೇ ಹೊರತಾಗಿ ನವರಾತ್ರಿಗೂ ದಶಮಿ ಆಚರಣೆಗೂ ಏನು ಸಂಬಂಧ ಇಲ್ಲ ಅಂತಕ್ಕಂಥದ್ದು. ಏನಪ್ಪ, ಈ 9 ದಿವಸ ಹಬ್ಬದ ಆಚರಣೆ ಮಾಡಿರ್ತಾರೆ, ನಿಯಮಗಳನ್ನು ಆಚರಣೆ ಮಾಡಿರ್ತಾರೆ. ದಶಮಿ ದಿವಸವನ್ನೇ ಆಚರಣೆ ಮಾಡುವಂಥ ಒಂದು ಪದ್ಧತಿ ಬೆಳೆದು ಬಂದಿದೆ. ಹಾಗಾಗಿ ನಾನು ಹೇಳ್ತಕ್ಕಂಥದ್ದು ಪದ್ಧತಿ, ಪರಂಪರೆ, ಶಾಸ್ತ್ರ, ಸಂಪ್ರದಾಯ, ಈ 4 ತಳಹದಿಯ ಮೇಲೆ ನಿಂತಿರತಕ್ಕಂಥದ್ದು ಭಾರತೀಯ ಸಂಸ್ಕಾರ, ಸಂಸ್ಕೃತಿ. ಈ 4ಕ್ಕೂ ಕೂಡ ನಾವು ಮಹತ್ವ ಕೊಡ್ತೀವಿ, ಅಷ್ಟೇ ಮಹತ್ವವನ್ನು ಕೊಡ್ತೀವಿ. ಇನ್ನು ಒಂದೊಂದು ದಿವಸ ದೇವಿಯ ಒಂದೊಂದು ರೂಪವನ್ನು ಆರಾಧನೆ ಮಾಡೋದು ದುರ್ಗೆಯರು ಅಂತ ಹೇಳಿದೆ. ಈ ವರ್ಷದ ಪ್ಲವನಾಮ ಸಂವತ್ಸರದ ನವರಾತ್ರಿಗೆ ಬಂದರೆ 7ನೇ ತಾರೀಕು ಅಕ್ಟೋಬರ್ 7 ಅಂದರೆ ನಾಡಿದ್ದು ಗುರುವಾರದಿಂದ ನವರಾತ್ರಿ ಪ್ರಾರಂಭವಾದರೆ ಈ ಸಾರಿ ಮುಗಿತಕ್ಕಂಥದ್ದು ಮುಂದಿನ ಗುರುವಾರಕ್ಕೆ 14ನೇ ತಾರೀಕಿಗೆ ನವರಾತ್ರಿ ಮುಗಿಯುತ್ತೆ. ಏನಪ್ಪ ಗುರುಗಳು ಇಷ್ಟೊತ್ತು 9 ದಿವಸ ಅಂತಂದ್ರು, ಈಗ 8ನೇ ದಿವಸಕ್ಕೆ ಮುಗಿಸ್ಬಿಡ್ತಾ ಇದ್ದಾರೆ ನವರಾತ್ರಿ. ಈ ಭಾರತೀಯ ಹಬ್ಬದ ವೈಶಿಷ್ಟ್ಯತೆಗಳಲ್ಲಿ ಅದು ಒಂದು. ಪಂಚಾಂಗವನ್ನು ಆಧರಿಸಿ ಹಬ್ಬದ ಆಚರಣೆ. ನಮ್ಮ ಯಾವ ಹಬ್ಬವೂ ಕೂಡ ಇಂಗ್ಲೀಷ್ ಕ್ಯಾಲೆಂಡರಲ್ಲಿ ಪ್ರಕಾರ ಇರೋದಿಲ್ಲ. ಉದಾಹರಣೆಗೆ ಹೇಳಬೇಕು ಅಂತಂದರೆ, ನಮ್ಮ ಭಾರತೀಯರಾಗಿ ನಾನು ಹೇಳಬೇಕಾದ್ರೆ 2 ದೊಡ್ಡ ಹಬ್ಬ ಕೇವಲ ಇಂಗ್ಲೀಷ್ ಕ್ಯಾಲೆಂಡರ್ನ ಆಧರಿಸಿ ನಾವು ಆಚರಣೆ ಮಾಡ್ತಾ ಇದ್ದೀವಿ. ಅದನ್ನ ಹಬ್ಬ ಅಂತ ನಾವೆಲ್ಲರೂ ಇನ್ನು ಪೂರ್ಣ ಒಪ್ಪಿಕೊಂಡಿಲ್ಲ. ಈ ಒಂದು ವೇದಿಕೆಯಲ್ಲಿ ಕುಳಿತು ನಾನು ಒಬ್ಬ ವೈದಿಕ ಬ್ರಾಹ್ಮಣನಾಗಿ ತಮ್ಮೆಲ್ಲರಲ್ಲಿ ನಮ್ರವಾದಂತಹ ಮನವಿ ಮತ್ತು ಆಗ್ರಹಪೂರ್ವಕವಾದ ಒತ್ತಾಯ ಏನಪ್ಪ ಅಂದರೆ, ಆ 2 ಹಬ್ಬವನ್ನು ಕೂಡ ನಾವು ಹಬ್ಬ ಅಂತ ಆಚರಣೆ ಮಾಡಬೇಕು ಅಂತ. ಈ ನವರಾತ್ರಿ ಮಧ್ಯೆ ಅದನ್ನ ಯಾಕಪ್ಪ ಹೇಳಬೇಕು ಅಂತಂದ್ರೂ ಕೂಡ ಈ ವೇದಿಕೆಯಲ್ಲಿ ಅವಕಾಶ ಸಿಕ್ಕಿದಾಗ ಅಂತ ಹೇಳಬೇಕು. ಯಾವುದಪ್ಪ 2 ಹಬ್ಬ ಅಂದರೆ, ಆಗಸ್ಟ್ 15 ಮತ್ತು ಜನವರಿ 26. ಭಾರತೀಯರಾಗಿ
ಭಾರತದ ಪ್ರಜೆಗಳಾಗಿ ಆ ಎರಡು ಮೇರು ದಿನಗಳನ್ನು, ಆ ಎರಡು ಮಹತ್ತರವಾದ ದಿನಗಳನ್ನು ಬೇರೆ ನಮ್ಮ ಧಾರ್ಮಿಕ ಹಬ್ಬದಷ್ಟೇ ಮುಖ್ಯವಾಗಿ ಪವಿತ್ರತೆ ಕೊಟ್ಟು ಅದು ಆಚರಣೆ ಮಾಡ್ತಕ್ಕಂಥದ್ದು ಪ್ರತಿಯೊಬ್ಬ ಭಾರತೀಯನ ಕರ್ತವ್ಯ ಮತ್ತು ಭಾರತೀಯರ ಹೆಮ್ಮೆಯ ವಿಚಾರ. ನಮ್ಮ ಮುಂದಿನ ಜನಾಂಗಕ್ಕೆ ನಾವು ಕೊಡಬಹುದಾದಂಥ ದೇಶಪ್ರೇಮದ ಮೊಟ್ಟ ಮೊದಲನೇ ಪಾಠವೂ ಕೂಡ ಅದು ಅಂತ. ಇದು ನವರಾತ್ರಿ ವ್ಯಾಪ್ತಿಗೆ ಬರೋದಲ್ಲ, ಆದಾಗ್ಯೂ ಕೂಡ ಒಂದಿಷ್ಟು ಅವಕಾಶ ಸಿಕ್ತು ಅಂತ ಹೇಳಬೇಕಾಯಿತು. ಇನ್ನು ಬೇರೆ ನಮ್ಮೆಲ್ಲ ಹಬ್ಬಗಳು ಕೂಡ ಪಂಚಾಂಗದ ಆಧಾರವಾಗಿ ನಡೀತಕ್ಕಂಥದ್ದು. ಉದಾಹರಣೆಗೆ ನೀವು ಗೌರಿ ಗಣಪತಿ, ಯುಗಾದಿ, ಸಂಕ್ರಾಂತಿ, ಇನ್ಯಾವುದೇ ದೀಪಾವಳಿ, ನಿಮ್ಗೆ ಯಾವುದೂ ಕೂಡ ನಿರ್ದಿಷ್ಟವಾದಂತಹ ಇಂಗ್ಲೀಷ್ ಡೇಟ್ ಪ್ರಕಾರ ಇರೋದಿಲ್ಲ ಹಬ್ಬ. ಈ ವರ್ಷ ಒಂದು ಅಕ್ಟೋಬರ್ 10ನೇ ತಾರೀಕು ಬಂದಿರುತ್ತೆ, ಅದು ಮುಂದಿನ ವರ್ಷ ಸೆಪ್ಟೆಂಬರ್ 30ಕ್ಕೆ ಬರ್ಬೋದು, ಅಕ್ಟೋಬರ್ 20ಕ್ಕೆ ಬರ್ಬೋದು. ಈ ಒಂದು ಗೊಂದಲ ನಿಮ್ಗೆ ಕಾಣಿಸ್ಬೋದು. ಆದರೆ ಸೂರ್ಯಚಂದ್ರರ ಗತಿಯನ್ನು ಅವಲಂಬಿಸಿ ನಿರ್ಮಿಸಿರತಕ್ಕಂತಹ ಪಂಚಾಂಗದ ರೀತಿಯ ಆ ಸೂರ್ಯಚಂದ್ರರ ಚಲನವಲನಗಳನ್ನು ಆಧಾರವಾಗಿಟ್ಟುಕೊಂಡು ಪರ್ವಕಾಲಗಳು ಯಾವಾಗ ಬರುತ್ತೆ ಅಂಥೇಳಿ ಅದರ ಆಚರಣೆ ಮಾಡ್ತಕ್ಕಂಥದ್ದು ಭಾರತೀಯ ಸಂಪ್ರದಾಯದ ಒಂದು ವೈಶಿಷ್ಟ್ಯತೆ. ನೀವು ಯಾವುದೋ ಒಂದು ಫಿಕ್ಸ್ ಡೇಟು, ಇವತ್ತು ಮದರ್ಸ್ ಡೇ, ಇವತ್ತು ಫಾದರ್ ಡೇ, ಇವತ್ತು ಆ ಡೇ ಈ ಡೇ ಅಂತ ಇಲ್ಲ. ಪರ್ವಕಾಲಗಳು ಸಮ್ಮಿಲನವಾಗಬೇಕು. ಆಗಲೇ ಆ ಹಬ್ಬದ ಮಹತ್ವ, ಹಬ್ಬದ ಒಂದು ಪೂರ್ಣ ಅನುಗ್ರಹ ನಮ್ಗೆ ಸಿಗ್ತಕ್ಕಂಥದ್ದು ಅಂತಕ್ಕಂಥದ್ದು ಋಷಿವಾಕ್ಯ. ಆದರೆ ಇಲ್ಲೂ ಕೂಡ ಕೆಲವಷ್ಟು ಜನಗಳಿಗೆ ಒಂದು ಸಂದೇಹ ಬರ್ತಾ ಇರುತ್ತೆ. ಕೆಲವು ಸಾರಿ ಒಂದಿಷ್ಟು ಜನ ಯುಗಾದಿ ಒಂದು ತಾರೀಕಿಗೆ ಆಚರಣೆ ಮಾಡಿದರೆ, ಇನ್ನೊಂದಿಷ್ಟು ಜನ ಬೇರೆ ಇನ್ನೊಂದು ದಿವಸ ಯಾವತ್ತು ಯುಗಾದಿ ಅಂತ ಮಾಡ್ತಾರೆ. ಕೃಷ್ಣಾಷ್ಟಮಿ ಅಥವಾ ಕೆಲವು ಹಬ್ಬಗಳು ಒಂದು ದಿವಸ ಆ ಕಡೆ ಈ ಕಡೆ ಆಗಿಬಿಡುತ್ತೆ. ಒಂದಷ್ಟು ಜನಾಂಗ ಬೇರೆ ದಿವಸ ಮಾಡ್ತಾರೆ. ಈ ಪಂಚಾಂಗದಲ್ಲಿ ಮುಖ್ಯವಾದ ಎರಡು ಪದ್ಧತಿಯನ್ನು ನಮ್ಮವರು ಆಚರಣೆ ಮಾಡ್ತಾ ಇದ್ದಾರೆ. ಚಾಂದ್ರಮಾನ ಮತ್ತು ಸೌರಮಾನ, ಸೋಲಾರ್ ಆ್ಯಂಡ್ ಲೂನಾರ್ ಸಿಸ್ಟಮ್ ಅಂತ. ಈ ಸೋಲಾರ್ನವರು ಆಚರಣೆ ಮಾಡೋದು ಮೇಷಾದಿ, ಲೂನಾರ್ನವರು ಅಂದರೆ ಚಾಂದ್ರಮಾನರು ಆಚರಣೆ ಮಾಡ್ತಕ್ಕಂಥದ್ದು ಚೈತ್ರಾದಿ. ಇದು ಯಾರೇ ಆಚರಣೆ ಮಾಡಿದ್ರು ಕೂಡ ನವರಾತ್ರಿಯ ಒಂದು ವೈಶಿಷ್ಟ್ಯತೆ ಏನಪ್ಪ ಅಂದರೆ ಅದು ಚಾಂದ್ರಮಾನ ರೀತಿಯೇ, ಆಶ್ವೀಜ ಮಾಸವೇ ಆಗಬೇಕು. ಅದಕ್ಕೆ ನಿಮಗೆ ತುಲಾ ಮಾಸ ಬಂದರೆ ಮಾತ್ರ ಸಾಕಾಗೋದಿಲ್ಲ, ಕನ್ಯಾ ಮಾಸ ಬಂದ್ಬಿಡ್ತಂತಲ್ಲ, ಅದು ಚಾಂದ್ರಮಾನ ರೀತಿಯವೇ ಆಚರಣೆ ಮಾಡ್ತಕ್ಕಂಥದ್ದು. ಆದರೆ ಅದೇನೇ ಕೃಷ್ಣ ಜನ್ಮಾಷ್ಟಮಿ ಅಂತ ತಗೊಂಡ್ರೆ ಸೌರಮಾನರು ಅವರಿಗೆ ರಾತ್ರಿಯಲ್ಲಿ ರೋಹಿಣಿ ನಕ್ಷತ್ರ ಇರಬೇಕು. ಇನ್ನು ಚಾಂದ್ರಮಾನರಿಗೆ ರಾತ್ರಿಯಲ್ಲಿ ಅಷ್ಟಮಿ ಇದ್ದರೆ ಸಾಕು. ಈ ರೀತಿಯ ಒಂದು ಕಾರಣಗಳಿಂದ ಹಬ್ಬಗಳಲ್ಲಿ ಒಂದಿಷ್ಟು ಹಿಂದೆ ಮುಂದೆ ಆಗತ್ತೆ. ಈ ವರ್ಷದ ನವರಾತ್ರಿಯ ಒಂದು ನಾವು ವಿಚಾರಕ್ಕೆ ಬಂದರೆ, ಇಲ್ಲಿ ನಮಗೇನಪ್ಪ ಅಂತಂದರೆ 10ನೇ ತಾರೀಕು ಭಾನುವಾರದ ದಿವಸ ಬೆಳಗ್ಗೆ ಸುಮಾರು ಒಂದು 8:20ವರೆಗೂ ಕೂಡ ಚೌತಿ ಸಿಗತ್ತೆ. ಅದರ ನಂತರ ಚೌತಿ ಮುಗಿದು ಪಂಚಮಿ ಪ್ರಾರಂಭವಾಗುತ್ತೆ ಹಬ್ಬದ ಆಚರಣೆಗೆ. ಆ ದಿವಸ 10ನೇ ತಾರೀಕು ಚೌತಿಯ ಕಟ್ಲೆ ಮತ್ತು ಪಂಚಮಿಯ ಕಟ್ಲೆ ಎರಡನ್ನೂ ಆಚರಣೆ ಮಾಡಬೇಕಾಗತ್ತೆ. ಅದನ್ನ ಉಪರಿ ತಿಥಿ ಅಂತ ಕರಿತೀವಿ. ಚೌತಿ ಸ್ವಲ್ಪ ಭಾಗ ಸಿಗುತ್ತೆ. ಹಾಗಂತ ಅದ್ರ ಹಿಂದಿನ ದಿವಸ ಶನಿವಾರದ ದಿವಸ ಅದರ ವಿಶೇಷವಾದ ಆಚರಣೆಗೆ ಆಗೋದಿಲ್ಲ. ಯಾಕೆಂದರೆ ಮಧ್ಯಾಹ್ನದವರೆಗೂ ಕೂಡ ತದಿಗೆ ಇರುತ್ತೆ, ಅನಂತರ ಚೌತಿ ಬರುತ್ತೆ. ಆದರೆ ಭಾನುವಾರದ ದಿವಸ ಚೌತಿ ಬಹಳ ಬೇಗ ಮುಗಿದ್ಬಿಟ್ಟು ಪಂಚಮಿ ಬಂದ್ಬಿಡತ್ತೆ. ಅದನ್ನು ಉಪರಿ ಅಂತ ಕರೆದ್ವಿ. ಈ ನವರಾತ್ರಿ ಆಚರಣೆ ಧಾರ್ಮಿಕ ವಿಧಾನಗಳೇನಿದ್ದಾವೆ, 4ನೇ ದಿವಸ ಮಾಡಬೇಕಾದಂಥದ್ದು ಮತ್ತು 5ನೇ ದಿವಸ ಮಾಡಬೇಕಂತ ಎರಡು ಪೂಜೆಯೂ ಕೂಡ 4ನೇ ದಿವಸಕ್ಕೆ ಬರುತ್ತೆ. ಭಾನುವಾರ 10ನೇ ತಾರೀಕಿಗೆ ಬರುತ್ತೆ. ನಂಬರ್ ಆಫ್ ಡೇಸ್ ಮಾತ್ರ ಕಡಿಮೆ ಆಗುತ್ತೆ. ಪ್ರೋಸೆಸ್ ಏನೂ ಕಡಿಮೆ ಆಗೋದಿಲ್ಲ, ಪ್ರೋಸೆಸ್ಸು ಜಾಸ್ತಿನೇ ಇರುತ್ತೆ. ಭಾನುವಾರದ ದಿವಸ ಡಬಲ್ ವರ್ಕ್ ಇರುತ್ತೆ. ಹಾಗಾಗಿ ಈ ಸಾರಿ ಈ ಒಂದು ನವರಾತ್ರಿ ಆಚರಣೆ 8 ದಿವಸಕ್ಕೆ ಮುಗಿತಾ ಇದೆ. ಬಹಳ ಜನ ಪ್ರಶ್ನೆಗಳನ್ನು ಕೇಳಿಬಿಟ್ರು,
ಏನಪ್ಪ ನವರಾತ್ರಿ ಅಂದರು, 8 ರಾತ್ರಿ ಮುಗಿತಾ ಇದೆ. ಆಚರಣೆಗೆ ಬೇಕಾದ ಧಾರ್ಮಿಕ ಪೂಜಾ ವಿಧಾನಗಳೆಲ್ಲ ಭಾನುವಾರ 10ನೇ ತಾರೀಕು 2 ಆಚರಣೆ ಇರುತ್ತೆ. ಚೌತಿಯ ಕಟ್ಲೆ ಮತ್ತು ಪಂಚಮಿಯ ಕಟ್ಲೆ ಎರಡು ಕೂಡ. ಇದೊಂದು ಧರ್ಮ ಸೂಕ್ಷ್ಮ ಇದೆ. ನಮ್ಮ ಪಾರಾಯಣ ಸಂಖ್ಯೆ 9ಕ್ಕೆ 9 ಆಗಲೇಬೇಕು. ಪೂಜಾ ವಿಧಾನಗಳಲ್ಲಿ ಮತ್ತು ಸುವಾಸನೆ ಪೂಜೆ, ಪೂಜಾ ವಿಧಾನ, ಆ ನೈವೇದ್ಯಕ್ಕೆ ಮಾಡ್ತಕ್ಕಂಥ ಭಕ್ಷ್ಯಗಳು, ಆ ಜಗನ್ಮಾತೆಗೆ ಸಮರ್ಪಣೆ ಮಾಡತಕ್ಕಂತಹ ಭಕ್ಷ್ಯಗಳಿಗೂ ಕೂಡ ಇಲ್ಲಿ ವಿಶೇಷವಾದಂಥ ಮಹತ್ವ. ಉಡಾನ್ನ ಪ್ರೀತ ಮಾನಸಾಯ ನಮಃ ಅಂತ ಶಾಸ್ತ್ರದಲ್ಲಿ ಹೇಳ್ತೀವಿ. ಉಡಾನ್ನ ಪ್ರೀತ ಮಾನಸಾಯ ನಮಃ ಅಂತ ವಿವಿಧ ರೀತಿಯ ಭಕ್ಷ್ಯಗಳ ಸಮರ್ಪಣೆ, ಅದೆಲ್ಲದೂ ಕೂಡ 2 ಆಗತ್ತೆ. ಕೇವಲ ನಂಬರ್ ಆಫ್ ಡೇಸ್ ಮಾತ್ರ ಕಡಿಮೆ ಆಗುತ್ತೆ ಅಂತಕ್ಕಂಥದ್ದು ಸ್ಪಷ್ಟವಾದ ಧರ್ಮಶಾಸ್ತ್ರದ ನಿಲುವಿಲ್ಲ. ಇನ್ನು ಆಗಲೇ ಹೇಳಿದಾಗೆ ಮೊದಲು 3 ದಿವಸ ದೇವಿಯ ಉಗ್ರ ರೂಪವಾದಂತಹ ದೇವಿಯ ಒಂದು ರಾಜಸ್ವರೂಪವಾದಂತಹ ಕಾಳಿ ರೂಪದಲ್ಲಿ ಆರಾಧನೆ ಮಾಡಿದರೆ, ಮುಂದಿನ 3 ದಿವಸ ಶಾಂತ ಸ್ವರೂಪಳಾದಂತಹ ಮಹಾಲಕ್ಷ್ಮಿ ಆರಾಧನೆ ಆದರೆ ಬಹಳ ಮುಖ್ಯವಾದಂತಹದ್ದು. ಪ್ರಾಯಶಃ ಈ ಒಂದು ವೇದಿಕೆ ಈ ಸಂಸ್ಥೆಯ ದಿಗ್ವಿಜಯ ನ್ಯೂಸ್ನ ಅಥವಾ ವಿಜಯವಾಣಿಯ ಓದುಗರ ಪ್ರೇಕ್ಷಕರ ಸಂಖ್ಯೆ ಬಹಳ ದೊಡ್ಡದಾದಂಥದ್ದು. ಪ್ರಾಯಶಃ ಕನ್ನಡ ಮುದ್ರಣದಲ್ಲಿ ಅತ್ಯಂತ ವಿಶ್ವಾಸಾರ್ಹವಾದಂತಹ ಈ ಪತ್ರಿಕೆ ಓದುಗರು ಬಹಳ ದೊಡ್ಡ ಸಂಖ್ಯೆಯಲ್ಲಿದ್ದು, ಹಾಗೆ ನಮ್ಮ ಸುದ್ದಿವಾಹಿನಿಯ ಪ್ರೇಕ್ಷಕರು ಕೂಡ ಏಕಕಾಲಕ್ಕೆ ಹಲವಾರು ಕೋಟಿ ಜನಗಳು ನೋಡ್ತಕ್ಕಂಥ ಈ ಒಂದು ವಾಹಿನಿಯಲ್ಲಿ ಕೆಲವಷ್ಟು ಜನ ಪ್ರಶ್ನೆಗಳನ್ನು ಕೇಳಿಬಿಟ್ಟಿದ್ದಾರೆ. ಸರಸ್ವತಿ ಪೂಜೆ ಬಗ್ಗೆ ನೀವು ವಿಶೇಷವಾಗಿ ಮಾತಾಡಬೇಕು. ಈ ಒಂದು ಕ್ಲಬ್ ಹೌಸ್ ಕಾರ್ಯಕ್ರಮದ ಬಗ್ಗೆ ಇವರು ಪೇಪರ್ನಲ್ಲೋ ಎಲ್ಲೋ ಹಾಕಿದ್ರು ಅಂತ ಕಾಣುತ್ತೆ. ಬಹಳ ಜನ ಮೆಸೇಜ್ ಕಳ್ಸೋಕ್ಕೆ ಶುರು ಮಾಡ್ಬಿಟ್ರು. ಸರಸ್ವತಿ ಪೂಜೆ ಬಗ್ಗೆ ನೀವು ಹೇಳಬೇಕು ಗುರುಗಳೇ, ಇವತ್ತು ನಾವು ಕಾಯ್ತಾ ಇರ್ತೀವಿ. ನಾನು ಹೇಳಿದೆ, ನನಗೆ ಈ ಕ್ಲಬ್ ಹೌಸಿನ ಪರಿಚಯ ಗೊತ್ತಿಲ್ಲ, ಅಥವಾ ಏನೋ ತಿಳಿದಿದ್ದು ಹೇಳ್ತೀನಿ ಅಂತ. ಸರಸ್ವತಿ ಪೂಜೆ ಮಹತ್ವ ಎಂಥದ್ದಪ್ಪ ಅಂದರೆ, ಮೂಲ ನಕ್ಷತ್ರದ ದಿವಸ ಈ ನವರಾತ್ರಿಯಲ್ಲಿ ಬರ್ತಕ್ಕಂತಹ ನವರಾತ್ರಿ ಮಧ್ಯವಾಗಿ ಬರ್ತಕ್ಕಂತಹ ಮೂಲ ನಕ್ಷತ್ರ, ಬಹುತೇಕ ಸಂದರ್ಭಗಳಲ್ಲಿ ಆ ಮೂಲ ನಕ್ಷತ್ರ ಬರ್ತಕ್ಕಂಥದ್ದು ಕೂಡ ಸಪ್ತಮಿ ದಿವಸ ಬರುತ್ತೆ. ಸರಸ್ವತಿಯ ಆವಾಹನೆಯನ್ನು ಮಾಡಿ ಸರಸ್ವತಿಯನ್ನು ಪ್ರತಿಷ್ಠಾಪಿಸಿ ಸರಸ್ವತಿಗೆ ವಿಶೇಷವಾಗಿ ಪೂಜೆ ಮನೆ ಮಂದಿ ಎಲ್ಲರೂ ಕೂಡ, ಅದರಲ್ಲೂ ಕೂಡ ಚಿಕ್ಕ ಚಿಕ್ಕ ಮಕ್ಕಳಿರ್ತಕ್ಕಂತಹ ವಿದ್ಯಾರ್ಥಿಗಳಿರ್ತಕ್ಕಂತಹ ಎಲ್ಲರೂ ಕೂಡ ಜಾತಿ ಮತ ಭೇದಗಳಿಲ್ಲದೇನೆ ಸರಸ್ವತಿಗೆ ಪೂಜೆ ಮಾಡ್ತಕ್ಕಂಥದ್ದು. ಅಲ್ಲಿ ಆ ಮಕ್ಕಳ ದಿವಸ ಓದ್ತಕ್ಕಂತಹ ಶಾಲಾ ಕಾಲೇಜಿನ ಪುಸ್ತಕವಾಗ್ಬೋದು, ಸಂಗೀತ ಕಲಿತಕ್ಕಂತಹ ವೀಣಾಪಾಣಿಗಳ ಸಾಧನ ಆಗ್ಬೋದು, ಬೇರೆ ಬೇರೆ ರೀತಿಯ ಒಂದು ಸರಸ್ವತಿಗೆ ಸಂಬಂಧಪಟ್ಟಂತಹ ಜ್ಞಾನಕ್ಕೆ ಜಾತಕ್ಕೆ ಸಂಬಂಧಪಟ್ಟಂತಹ ವಸ್ತುಗಳು, ಅದನ್ನೆಲ್ಲದನ್ನು ಕೂತು ಅಲ್ಲಿ ಸರಸ್ವತಿ ಆವಾಹನೆ ಮಾಡಿ ಪೂಜೆ ಮಾಡ್ತಕ್ಕಂಥದ್ದು ಒಂದು ವಿಶೇಷವಾದಂತಹ ಪದ್ಧತಿ. ಈ ಪ್ರಶ್ನೆ ಕೇಳಿದಾಗ ನಮ್ಮ ಈ ಪತ್ರಿಕೆಯ ಓದುಗರು ಅಥವಾ ವಾಹಿನಿಯ ಕಾಯಂ ಪ್ರೇಕ್ಷಕರು ಅಂತ ಕಾಣುತ್ತೆ, ಒಂದು ಭಾಳ ಅದ್ಭುತವಾದಂಥ ಪ್ರಶ್ನೆ ಕೇಳಿದರು. ಅದು ಮೇಲ್ನೋಟಕ್ಕೆ ಕುಚೋದ್ಯ ಅನಿಸಿದ್ರು ಕೂಡ ಅರ್ಥಗರ್ಭಿತವಾದಂಥ ಪ್ರಶ್ನೆ. ಅದು ನಾನು ಎಲ್ಲ ಪ್ರೇಕ್ಷಕರಿಗೆ, ವೀಕ್ಷಕರಿಗೆ, ಓದುಗರಿಗೆ ಹೇಳಲೇಬೇಕಾದಂಥದ್ದು ಏನಪ್ಪ ಅಂದರೆ, ಗುರುಗಳೇ, ಈ ಪುಸ್ತಕ ಇಂಥದ್ದಕ್ಕೆಲ್ಲ ನೀವು ಪೂಜೆ ಮಾಡಿ ಅಂತ ಹೇಳ್ತಾ ಇದ್ರಿ, ನಾವು ಮಾಡಿದ್ವಿ. ಈಗ ಈ ಪ್ರಿಂಟೆಡ್ ಪುಸ್ತಕ ನಮ್ಮ ಹತ್ರ ಇರೋದಿಲ್ಲ, ಬಹಳ ಕಡಿಮೆ. ಈಗೆಲ್ಲ ಆನ್ಲೈನು, ಕಂಪ್ಯೂಟರ್ನಲ್ಲಿ ನಾವು ಎಲ್ಲ ಸಾವಿರಾರು ಪೇಜಿನ ಪುಸ್ತಕ ಕೂಡ ಒಂದು ಪೆನ್ ಡ್ರೈವಲ್ಲಿ, ಒಂದು ಕಂಪ್ಯೂಟ್ರು ಲ್ಯಾಪ್ಟಾಪಲ್ಲಿ ಸಿಕ್ಬಿಡುತ್ತೆ. ಏನು ಪುಸ್ತಕಕ್ಕೆ ಪೂಜೆ ಮಾಡೋದು ಅಂತ ಕೇಳಿದರು. ಮೇಲ್ನೋಟಕ್ಕಂತೂ ಕುಚೋದ್ಯ ಅಂತ ಅನಿಸಿದರೆ ಖಂಡಿತ ಅಲ್ಲ. ಆತನ ಒಂದು ಜ್ಞಾನದಾಹ ಅಂಥದ್ದು. ಅದಕ್ಕಾಗಿ ನಾನು ಹೇಳ್ತಕ್ಕಂಥದ್ದು, ಟ್ರೇಡ್, ಟ್ರೆಡಿಷನ್, ಟೆಕ್ನಾಲಜಿ ನೀಡ್ ಟು ಬಿ ರಿವೈಸ್ಡ್ ಆ್ಯಂಡ್ ಅಪ್ಡೇಟೆಡ್ ಅಂತ.
ಟ್ರೇಡ್, ಟ್ರೆಡಿಷನ್ ಅಂಡ್ ಟೆಕ್ನಾಲಜಿ. ಹಾಗಾಗಿ ಇಲ್ಲಿ ಏನು ನಾನು ಹೇಳಕ್ ಹೊರಟೆ ಅಂದ್ರೆ, ಪುಸ್ತಕವೇ ಆಗಬೇಕು ಅಂತಿಲ್ಲ. ನೀವು ನಿಮ್ಮ ಉಳಿದಂತಹ ಓದುಗ ಮೆಟೀರಿಯಲ್ಸ್ ಏನಿದೆ, ಸಾಮಗ್ರಿಗಳು, ಕಂಪ್ಯೂಟರ್ ಆಗ್ಬೋದು, ಕಂಪ್ಯೂಟರ್ ರಿಲೇಟೆಡ್ ಅದನ್ನು ಕೂಡ ಆ ದಿವಸ ಪೂಜೆಗಳು ತಪ್ಪೇನೂ ಅಲ್ಲ, ಅದು ಸರಿಯಾದಂತಹ ಧ್ಯೇಯ. ಅಲ್ಲಿ ಸರಸ್ವತಿಯನ್ನು ಆವಾಹನೆ ಮಾಡಿ ಮೂಲ ನಕ್ಷತ್ರ ದಿವಸದಿಂದ ಸಪ್ತಮಿ, ಅಷ್ಟಮಿ ಮತ್ತು ನವಮಿ 3 ದಿವಸ ಆ ಸರಸ್ವತಿ ಪೂಜೆ ಮಾಡಿ, ಮಾರನೇ ದಿವಸ ದಶಮಿ ದಿವಸ ಆ ಸರಸ್ವತಿಯನ್ನು ನಮ್ಮಲ್ಲಿ ವಿಸರ್ಜನೆ ಅಂತ ಆಡಮಾತು, ಅದರ ವಿಸರ್ಜನೆ ಮಾಡೋ ಪ್ರಶ್ನೆ ಇಲ್ಲ. ಸರಸ್ವತಿ ಅನುಗ್ರಹ ತಗೊಂಡು ಆ ಪುಸ್ತಕವನ್ನು ಅಥವಾ ಪೂಜೆಗಿಟ್ಟನ್ನು ಕದಲಿಸಿ ಅಧ್ಯಯನ ಮಾಡಬೇಕು. ಆ 3 ದಿವಸ, ವರ್ಷದಲ್ಲಿ 3 ದಿವಸ ಅಧ್ಯಯನಕ್ಕೆ ಒಂದು ಸ್ಪಷ್ಟವಾದಂತಹ ವಿರಾಮ ಹಾಕಿರ್ತೇವೆ ನಾವು. ಬೇರೆ ದಿವಸಗಳಲ್ಲಿ ಇಷ್ಟು ವಿರಾಮ ಹಾಕೋದಿಲ್ಲ, ಆ 3 ದಿವಸ. ಇನ್ನು ಯಾಕಪ್ಪ ಈ ಸರಸ್ವತಿ ಪೂಜೆಗೆ ಇಷ್ಟೊಂದು ಜನ ಡಿಮ್ಯಾಂಡ್ ಮಾಡಿದರು ಅಂದರೆ, ಕೋಟ್ಯಾಂತರ ಜನ ಮಕ್ಕಳುಗಳಿಗೆ ಅಕ್ಷರಾರಂಭ ಮಾಡೋದಕ್ಕೆ ಮುಹೂರ್ತ ಹುಡುಕ್ತಾ ಇರ್ತಾರೆ. ಅಕ್ಷರಾರಂಭದ ಪದ್ಧತಿ ಎಂಥದ್ದು, ಅಕ್ಷರಾರಂಭದ ಪರಿಕಲ್ಪನೆ ಎಂಥದ್ದು ಅಂತ. ಈಗೇನಪ್ಪ ಅಂದರೆ ಎಲ್ಲ ದಿವಸವೂ ಅಕ್ಷರಾರಂಭ ಮಾಡೋದಕ್ಕೆ ಶುರು ಮಾಡಿದ್ದಾರೆ. ಇಲ್ಲಿ ನಾನೊಂದು ಸ್ಪಷ್ಟವಾದಂಥ ಮಾತು ಹೇಳ್ತೀನಿ, ನೋಡ್ಕೊಳ್ಳಿ. ಅಕ್ಷರಾರಂಭವೇ ಬೇರೆ, ವಿದ್ಯಾರಂಭವೇ ಬೇರೆ. ವಿದ್ಯಾರಂಭ ತಾಯಿ ಮಾಡಿರ್ತಾಳೆ, ಇವರೆಲ್ಲ ನಾವು ಅಕ್ಷರಾರಂಭ ಮಾಡೋದನ್ನ ವಿದ್ಯಾರಂಭ ಅಂತ ಕರೀತಾರೆ. ಆದರೆ ಅಕ್ಷರಾರಂಭ ಫಾರ್ಮಲ್ ಆಗಿ ಒಂದು ಎಜುಕೇಶನ್ ಪ್ರಾರಂಭ ಮಾಡತಕ್ಕಂಥದ್ದು. ಅದರ್ವೈಸ್ ಜನನಿ ತಾನೇ ಮೊದಲ ಗುರುವು, ತಾಯಿಯಾದವಳು ಮೊದಲನೇ ಗುರುವಾಗಿ ಆ ಶಿಶುವಿಗೆ, ಆ ಮಗುವಿಗೆ ಯಾವತ್ತೋ ಪಾಠ ಪ್ರಾರಂಭ ಮಾಡಿರ್ತಾಳೆ. ಅದು 2 ತಿಂಗಳು 1 ತಿಂಗಳು ಕೂಸಿರ್ಬೇಕಾದ್ರೇನೆಯ ಪ್ರಪಂಚದ ಪರಿಜ್ಞಾನವನ್ನು ಕೊಡ್ತಾ ಬರ್ತಾಳೆ. ಹಾಗಾಗಿ ಮಾತೃದೇವೋಭವ ಅಂತಹ ಸಂಸ್ಕಾರ ಭಾರತೀಯ. ಇನ್ನು ಅಕ್ಷರಾರಂಭದ ವಿಧಿವಿಧಾನ ಎಂಥದ್ದು, ಅದರ ಪದ್ಧತಿ, ಶಾಸ್ತ್ರ ಹೇಗಿರಬೇಕು ಅಂತಕ್ಕಂಥದ್ದನ್ನು ನಾವು ಹೇಳ್ಕೊಳ್ತೇವೆ. ಅದ್ಭುತವಾದಂತಹ ಪರಂಪರೆ, ಅದ್ಭುತವಾದಂತಹ ಒಂದು ಶಾಸ್ತ್ರ ಏನದು. ಸರಸ್ವತಿಯನ್ನು ಆವಾಹನೆ ಮಾಡಿ ಪೂಜೆ ಮಾಡಿದ ನಂತರದಲ್ಲಿ ವಿಜಯದಶಮಿ ದಿವಸ ಅಕ್ಷರಾರಂಭ ಮಾಡೋದಕ್ಕೆ ಯಾವ ಮುಹೂರ್ತ, ಯಾವ ತಾರಾನುಕೂಲ, ತಾರಾಬಲ ಇತ್ಯಾದಿಗಳನ್ನು ತಾವು ನೋಡಬೇಕಾದ ಅವಶ್ಯಕತೆ ಇಲ್ಲ. ಬೇರೆ ದಿವಸಗಳಲ್ಲಿ ಮಾಡಬೇಕಾದ್ರೆ ನೀವು ಮುಹೂರ್ತ, ಆ ಒಂದು ಶಿಶುವಿಗೆ ಸೂಕ್ತವಾದಂತಹ ಮುಹೂರ್ತ ಇದೆಯಾ, ನಕ್ಷತ್ರ ಅನುಕೂಲ ಆಗುತ್ತಾ ಅಂತ ನೋಡಬೇಕು. ಆದರೆ ಈ ನವರಾತ್ರಿಯ ಮಧ್ಯದಲ್ಲಿ, ಅದರಲ್ಲೂ ಮುಖ್ಯವಾಗಿ ವಿಶೇಷವಾಗಿ ವಿಜಯದಶಮಿ ದಿವಸ ಅಕ್ಷರಾರಂಭ ಮಾಡೋದಕ್ಕೆ ಮುಹೂರ್ತ ನೋಡಬೇಕಾದ ಅವಶ್ಯಕತೆ ಇಲ್ಲ ಅಂತಕ್ಕಂಥ ಸ್ಪಷ್ಟವಾದಂತಹ ಧರ್ಮಶಾಸ್ತ್ರದ ಅಭಿಪ್ರಾಯ. ಇನ್ನು ಪದ್ಧತಿ ಹೇಗಪ್ಪ, ನಾನು ಅಕ್ಷರಾರಂಭಕ್ಕೆ ಹೆಚ್ಚಿನ ಒಂದು ಒತ್ತಿಲ್ಲಿ ಯಾಕೆ ಕೊಟ್ಟೆ ಅಂತಂದ್ರೆ, ಪಾಪ ನಮ್ಮ ಪ್ರೇಕ್ಷಕರು, ವೀಕ್ಷಕರು, ನಮ್ಮ ಓದುಗರೇನಿದ್ದಾರೆ, ಅಕ್ಷರಾರಂಭದ ಬಗ್ಗೆ ಅವರಿಗೆ ವಿಶೇಷವಾದಂತಹ ಒಂದು ಆಸಕ್ತಿ. ಅವ್ರ ಮನೆಯಲ್ಲಿ ಪಾಪ ಚಿಕ್ಕ ಮಕ್ಕಳಿದ್ದು ಆದಷ್ಟು ಶಾಸ್ತ್ರೀಯವಾಗಿ ಮಾಡಬೇಕು, ಈ ನನ್ನ ಮಗು, ಈ ನನ್ನ ಮಕ್ಕಳು ಒಳ್ಳೆ ವಿದ್ಯಾವಂತರಾಗಬೇಕು ಅಂತ ಬಯಸ್ತಕ್ಕಂಥ ಸಹಜವಾದಂತಹ ತಂತ್ರಗಳಿಗಿರುವಂಥ ಆಸೆ. ಹಾಗಾಗಿ ನವರಾತ್ರಿಯಲ್ಲಿ ಅಕ್ಷರಾರಂಭದ ಪದ್ಧತಿ ಎಂಥದ್ದು, ಯಾವ ರೀತಿ ಅದರ ಆಚರಣೆ ಮಾಡಬಹುದು, ಅದರ ಬಗ್ಗೆ ಬೆಳಕು ಚೆಲ್ತೀವಿ. ಅದಕ್ಕೂ ಮುಂಚೆ ನವರಾತ್ರಿಗೆ ಸಂಬಂಧಪಟ್ಟಂತಹ ಇನ್ನಷ್ಟು ಕೆಲವು ವಿಚಾರಗಳನ್ನು ಹೇಳಕೊಳ್ತೇವೆ. ಈ ನವರಾತ್ರಿಯಲ್ಲಿ ಚಂಡಿಕಾ ಆರಾಧನೆ, ಚಂಡಿಕಾ ಪಾರಾಯಣ ಅಂತ ಹೇಳೋದು, ಚಂಡಿ ಹೋಮ, ಸುವಾಸಿನಿ ಪೂಜೆ, ಇಷ್ಟು ಮಾತ್ರವೇ ಅಲ್ಲದೇನೆ ಲಕ್ಷ್ಮೀನಾರಾಯಣ ಹೃದಯ ಅಂತಕ್ಕಂತಹ ಒಂದು ಅದ್ಭುತವಾದ ದೇವಿಗೆ ಸಂಬಂಧಪಟ್ಟಂತಹ ಪಾರಾಯಣದ ಪದ್ಧತಿ ಕೂಡ ನಾವು ಕಾಣಬಹುದು. ಮಹಾಲಕ್ಷ್ಮಿ ಮತ್ತು
ಶ್ರೀಮನ್ನಾರಾಯಣನ ಏಕಕಾಲದಲ್ಲಿ ಏಕರೀತಿಯಲ್ಲಿ ಸ್ತುತಿಸಿ ಪೂಜೆ ಸ್ತುತಿಸ್ತಕ್ಕಂತಹ ಒಂದು ಪದ್ಧತಿ ಲಕ್ಷ್ಮೀನಾರಾಯಣ ಹೃದಯ ಅಂತಕ್ಕಂತಹ ಪಾರಾಯಣದ ಒಂದು ವಿಧಾನ. ಅದರಲ್ಲೂ ಕೂಡ ಬಹಳ ಅದ್ಭುತವಾದಂತಹ ಪ್ರಾರ್ಥನಾ ಶ್ಲೋಕಗಳು. ಅಶೇಷ ವಾಗ್ಯಾಡ್ಯಮಲಾಪಹಂತ್ರಿ ನವಂ ನವಂ ಸ್ಪಷ್ಟ ಸುವಾಕ್ ಪ್ರದಾಯಿನಿ ಮಮೈವ ಜಿಹ್ವಾಗ್ರ ಸುರಂಗ ನರ್ತಕಿ ಭವ ಪ್ರಸನ್ನ ವದನೆ ಚ ಮೇ ಶ್ರೀಃ ಸಮಸ್ತ ಸಂಪತ್ಸು ವಿರಾಜಮಾನ ಸಮಸ್ತ ತೇಜಶ್ಚಯ ಭಾಸಮಾನ ವಿಷ್ಣು ಪ್ರಿಯೇ ತ್ವಂ ಭವದೀಪ್ಯಮಾನ ವಾಗ್ದೇವತಾ ಮೇ ವದನೆ ಪ್ರಸನ್ನ. ಎಂತ ಅದ್ಭುತವಾದಂತಹ ಅರ್ಥಗರ್ಭಿತವಾದಂತಹ ಶ್ಲೋಕಗಳು ನೋಡಿ. ಕಲ್ಯಾಣ ವೃದ್ಧಿಂ ಕುರು ಮೇ ಗೃಹೇ ಶ್ರೀಃ ಸುವರ್ಣ ವೃದ್ಧಿಂ ಕುರು ಮೇ ಗೃಹೇ ಶ್ರೀಃ ಈ ಥರ ಪ್ರಾರ್ಥನೆಗಳನ್ನ ನಾವು ಮಾಡ್ತೀವಿ. ಸುಧಾನ್ಯ ವೃದ್ಧಿಂ ಕುರು ಮೇ ಗೃಹೇ ಶ್ರೀಃ ವಿಭೂತಿ ವೃದ್ಧಿಂ ಕುರು ಮೇ ಗೃಹೇ ಶ್ರೀಃ ಅಂತೇಳಿ ಆ ದೇವಿಯಲ್ಲಿ ಮಹಾಲಕ್ಷ್ಮಿ ಸ್ವರೂಪಳಂತ ದೇವಿಯಲ್ಲಿ ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಸ್ತುತಿಸಿ. ಯಥಾ ವೈಕುಂಠ ನಗರೇ ಯಥಾ ವೈ ಕ್ಷೀರಸಾಗರೇ ತಥಾ ಮಧ್ವಮನೆ ತಿಷ್ಠ ಸ್ಥಿರಂ ಶ್ರೀ ವಿಷ್ಣುನಾ ಸಹ. ಅದ್ಭುತವಾಗಿ ಆ ದೇವಿಯನ್ನ ಪೂಜೆ ಮಾಡಿ ಪ್ರಾರ್ಥನೆ ಮಾಡತಕ್ಕಂಥ ಒಂದು ಸುಸಂದರ್ಭ ಏನವರ. ಇನ್ನು ಇಷ್ಟು ಮಾತ್ರವೇ ದಕ್ಷಿಣ ಭಾರತದ ಅದರಲ್ಲೂ ಮುಖ್ಯವಾಗಿ ಕರ್ನಾಟಕದ ಈ ಪ್ರಾಂತ್ಯದಲ್ಲಿ ನವರಾತ್ರಿಯ ಕೊನೆಯ ದಿವಸ ಆಯುಧ ಪೂಜೆ ಅಂತಕ್ಕಂಥ ಹೆಸರಿಂದ ನಾವು ಬಹಳ ವಿಜೃಂಭಣೆಯಿಂದ ಆಚರಣೆ ಮಾಡ್ತೀವಿ. ಕೃತೇಜ ಪ್ರತಿ ಕರ್ತವ್ಯ ಮೇಷ ಧರ್ಮ ಸನಾತನ. ಏನಪ್ಪ, ಜಗತ್ತಿಗೆ ಮನುಕುಲಕ್ಕೆ ಶಾಂತಿಯ ಸಂದೇಶವನ್ನು ರವಾನೆ ಕೊಡಬೇಕಂತ ನವರಾತ್ರಿಯಲ್ಲಿ ಆಯುಧಕ್ಕೆ ಪ್ರಾಮುಖ್ಯತೆ ಕೊಟ್ಟು ಪೂಜೆ ಮಾಡಿಸ್ತಾ ಇದ್ದಾರಲ್ಲ ಅಂತಕ್ಕಂಥ ಒಂದು ಪ್ರಶ್ನೆ ಕೆಲವರು ತೋರಿಸ್ಬೋದು. ಇಲ್ಲಿ ಈ ಪ್ರಸ್ತುತ ಈ ಸಂದರ್ಭದಲ್ಲಿ ನಾವು ಆಯುಧ ಅಂತಂದಾಗ ಕೇವಲ ಹತ್ಯಾರಗಳು ಮಾತ್ರ ಅಲ್ಲ, ಅಂದರೆ ಯುದ್ಧಕ್ಕೋ ಇನ್ನೊಂದಕ್ಕೋ ಉಪಯೋಗಿಸ್ತಕ್ಕಂಥ ಕತ್ತಿ, ಗುರಾಣಿ, ಪಿಸ್ತೋಲೋ, ಬಾಂಬೋ ಅದಲ್ಲ. ನಮ್ಮ ಜೀವನಕ್ಕೆ ಆಶ್ರಯ ಕಲ್ಪಿಸಿಕೊಟ್ಟಿರ್ತಕ್ಕಂಥ, ನಮಗೆ ನಮ್ಮ ಕುಟುಂಬಕ್ಕೆ ಅನ್ನವನ್ನ ಆಶ್ರಯವನ್ನ ಕೊಟ್ಟು ಸಾಕಿ ಸಲ್ತಾ ಇರ್ತಕ್ಕಂತಹ ಎಲ್ಲ ರೀತಿಯ ಚರಾಚರ ವಸ್ತುಗಳನ್ನು ಕೂಡ ಆ ಒಂದು ವಸ್ತುವಿನಲ್ಲಿ ದೈವತ್ವವನ್ನು ಕಂಡು ಆ ವಸ್ತುವನ್ನು ಶುದ್ಧೀಕರಿಸಿ ಆ ವಸ್ತುವಿಗೆ ನಮ್ಮ ಕೃತಜ್ಞತಾಪೂರ್ವಕವಾದಂತಹ ಒಂದು ಭಕ್ತಿ ಭಾವವನ್ನು ಸಮರ್ಪಣೆ ಮಾಡ್ತಕ್ಕಂಥದ್ದು. ಉದಾಹರಣೆಗೆ ಒಬ್ಬ ಚಾಲಕ ಆಗಿದ್ದ ವಾಹನ, ಫ್ಯಾಕ್ಟ್ರಿ, ಮಿಷನರೀಸು, ಬೇರೆ ಬೇರೆ ಥರದ ಉಪಕರಣಗಳು, ಕಂಪ್ಯೂಟರ್ ಆಗ್ಬೋದು, ಕ್ಯಾಮ್ರಾ ಆಗ್ಬೋದು, ಇನ್ನೊಂದಾಗ್ಬೋದು, ಮತ್ತೊಂದು ಎಲ್ಲ ಅವರವರು ಜೀವನ ನಿರ್ವಹಣೆಗೆ ಉಪಯೋಗಿಸ್ತಾ ಇರ್ತಕ್ಕಂತಹ ಪ್ರತಿಯೊಂದು ವಸ್ತುವನ್ನು ಕೂಡ ಯಂತ್ರದ ರೂಪದಲ್ಲಿ ಇರತಕ್ಕಂಥ ಪ್ರತಿಯೊಂದು ವಸ್ತುವನ್ನು ಕೂಡ ವಿಶೇಷವಾಗಿ ಗೌರವಿಸಿ ಕೃತಜ್ಞತೆಯನ್ನು ಸಮರ್ಪಿಸಿ ನಮ್ಮ ಒಂದು ಕೃತಜ್ಞತೆಯನ್ನ ಆ ಯಂತ್ರ ರೂಪದ ದೇವತೆಗೆ ಸಮರ್ಪಿಸಿ ಅನುಗ್ರಹವನ್ನು ಪಡ್ಕೊಳ್ತಕ್ಕಂಥದ್ದು ಆಯುಧ ಪೂಜೆ ಅಂತ ಕರೀತಾರೆ. ಇದಕ್ಕೆ ಪೌರಾಣಿಕ ಇತಿಹಾಸ ಹೋದರೆ ಬೇಕಾದಷ್ಟಿದೆ. ಇದನ್ನು ಹೇಳ ಹೊರಟಾಗ ನನ್ನ ಜೀವನದಲ್ಲಿ ನಡೆದಂತಹ ಒಂದು ಘಟನೆಯನ್ನು ನಾನಿಲ್ಲಿ ಹೇಳಬೇಕು ಅನ್ಸುತ್ತೆ. ಪ್ರಾಯಶಃ ಒಂದು 25 ವರ್ಷದ ಕೆಳಗಡೆ ಮಾತುದು. ಭಾರತ ಸರ್ಕಾರ ಆಚರಣೆ ಮಾಡತಕ್ಕಂತಹ ಈ ಜನವರಿ 26ನೇ ತಾರೀಕಿನ ಒಂದು ಕಾರ್ಯಕ್ರಮ, ಅದು ನಾವು 26 ಜನವರಿ ಅಂತ ಕರೀತಾರೆ. ಆ ಒಂದು ಗಣರಾಜ್ಯೋತ್ಸವದ ದಿವಸ ಒಂದಿಷ್ಟು ಜನಕ್ಕೆ ಆಹ್ವಾನ ಕೊಡ್ತಾರೆ. ಪ್ರತಿ ವರ್ಷವೂ ಕೂಡ ಇವತ್ತಿಗೂ ಕೂಡ ನನಗೆ ಆಹ್ವಾನ ಪತ್ರಿಕೆ ಬರುತ್ತೆ. ಅಲ್ಲಿ ಹೋಗಿ ಕೂತ್ಕೊಂಡೆ ಹೀಗೇನೆ ಸ್ವಲ್ಪ ಹೊತ್ತು ಆಗ ಚಳಿ ಜನವರಿಯಲ್ಲಿ ಬರ್ತಕ್ಕಂಥದ್ದು ಮಾತಾಡೋದನ್ನು ನಭದಲ್ಲಿ ಆಕಾಶದಲ್ಲಿ ಹಾರಾಡ್ತಾ ಇರ್ತಕ್ಕಂತಹ ಯುದ್ಧ ವಿಮಾನಗಳು, ಆ ಯುದ್ಧ ಪರಿಕಲ್ಪನೆಗಳನ್ನ ನೋಡಿಕೊಂಡು ನಾನು ಕೇಳಿದೆ. ಪಕ್ಕದಲ್ಲಿ ಕೂತಂತ ಒಬ್ಬ ಅತ್ಯಂತ ಹಿರಿಯ ಅಧಿಕಾರಿ ಇದ್ದಾರೆ,
ಯಾತಕ್ಕಿದೆಲ್ಲ ಎಷ್ಟೊಂದು ಆ, ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡ್ತಾ ಇದ್ದಾರೆ, ಇದೆಲ್ಲ ಯಾತಕ್ಕೆ ಹಾರಿಸೋದು ಅವಶ್ಯಕತೆ ಇದೆ. ಅವ್ರದ್ದು ಗುರುಗಳೇ, ಈ ಪ್ರಶ್ನೆಗೆ ನಿಮ್ಗೆ ಆಮೇಲೆ ಉತ್ತರ ಹೇಳ್ತೀನಿ. ಮಧ್ಯಾಹ್ನ ಅವ್ರ ಮನೇಲಿ ಊಟ ಮಾಡ್ತಾ ಕೂತಾ ಕೇಳಿದ್ರು, ಪ್ರಶ್ನೆ ಕೇಳಿದ್ವಿ. ನಾವು ನಮ್ಮ ಸಾಮರ್ಥ್ಯವನ್ನ ಆವಾಗ ಪರೀಕ್ಷೆ ಮಾಡಿಕೊಂಡು ಸುಸ್ಥಿತಿಯಲ್ಲಿ ಇಡೋದಕ್ಕಾಗಿ ಈ ಹಬ್ಬದ ಅವಶ್ಯಕತೆ ಇದೆ. ನಮ್ಮ ಏನು ಮಿಲಿಟರಿ ಕೆಪಾಸಿಟಿ ಇದೆ ಅದು ಸುಸ್ಥಿತಿಯಲ್ಲಿ ಇಡೋದಕ್ಕಾಗಿ ಇದರ ಅವಶ್ಯಕತೆ ಇದೆ ಅಂತ ಹೇಳಿ ಅದ್ರ ಬಗ್ಗೆ ಸುಮಾರಷ್ಟೆಲ್ಲ ಹೇಳಿದ್ದು. ಅದು ಹೇಳೋ ವೇದಿಕೆ ಇದಲ್ಲ. ಹಾಗೇನೆ ಆಯುಧ ಪೂಜೆಯಿಂದ ಕೇವಲ ಆಯುಧಗಳೇ ಆಗ್ಬೇಕಿಲ್ಲ. ನಮ್ಮ ಹತ್ರ ಆಯುಧ ಇಲ್ಲ, ನಾವು ಹಾಕಿ ಪೂಜೆ ಮಾಡೋದು, ನಮ್ಮ ಪಿಸ್ತೂಲ್ ಇಲ್ಲ, ನಮ್ಮ ಮನೆಯಲ್ಲಿ ಕತ್ತಿ ಇಲ್ಲ, ನಾವು ಏನು ಪೂಜೆ ಮಾಡಬೇಕು ಅಂತ ನಾವು ಪ್ರಶ್ನೆಗಳೆಲ್ಲ ಬರ್ಬೋದು. ಅದು ಅಸಂಖ್ಯಾತವಾದಂಥ ನಿಮ್ಮ ಜೀವನ ನಿರ್ವಹಣೆಗೆ ಅನ್ನ ಆಶ್ರಯ ಕೊಟ್ಟು ನಿಮ್ಮನ್ನ ನಿಮ್ಮ ಕುಟುಂಬವನ್ನು ಸಾಕಿ ಸಲ್ಲಿಸ್ತಾ ಇರ್ತಕ್ಕಂತಹ ಯಂತ್ರಗಳಿಗೆ ಆ ಒಂದು ಯಂತ್ರದಲ್ಲಿ ದೈವತ್ವವನ್ನು ಕಂಡು ಕೃತಜ್ಞತಾಪೂರ್ವಕವಾಗಿ ಕೃತಜ್ಞತೆ ಸಮರ್ಪಿಸಿ ಪೂಜೆ ಮಾಡತಕ್ಕಂತಹ ಆಯುಧ ಪೂಜೆ, ಇದು ಈ ಹಬ್ಬದ ಒಂದು ಅವಿಭಾಜ್ಯ. ಇದರ ನಂತರ ಕೆಲವಷ್ಟು ಇದಕ್ಕೊಂದು ಧಾರ್ಮಿಕ ಆಚರಣೆ ಅಲ್ಲದೆ ಒಂದು ಸಾಂಸ್ಕೃತಿಕ ರೂಪವೂ ಕೂಡ ಬಂದಿದೆ. ಅದರಲ್ಲೂ ಕೂಡ ನಮ್ಮ ಕರ್ನಾಟಕದ ಸಾಂಸ್ಕೃತಿಕ ನಗರಿಯಾದ ಮೈಸೂರಿನಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ನಾಡ ಹಬ್ಬ ಅಂತ ಆಚರಣೆ ಮಾಡ್ತಾರೆ. ವಿಶೇಷವಾಗಿ ಪ್ರಪಂಚದ ಮೂಲೆ ಮೂಲೆಗಳಿಂದ ದಸರಾ ವೀಕ್ಷಣೆಗೆ ಅಂತ ಬರ್ತಾರೆ. ಅಲ್ಲಿ ಮೈಸೂರಿನ ರಾಜವಂಶಸ್ಥರ ಒಂದು ಪೂಜಾ ವೈಭವ, ಸರ್ಕಾರದಿಂದ ನಿಗದಿಯಾದ ಕೆಲವಷ್ಟು ಸಾಂಸ್ಕೃತಿಕ ಕಾರ್ಯಕ್ರಮ, ಜೊತೆಗೆ ಕೆಲವಷ್ಟು ಸಂಪ್ರದಾಯಗಳು, ಕೆಲವಷ್ಟು ವಿಧಿವಿಧಾನಗಳು, ಇದರ ನಂತರದಲ್ಲಿ ಬನ್ನಿ ಮಠದವರೆಗೆ ಮೆರವಣಿಗೆ, ಬನ್ನಿ ಪತ್ರೆ ವಿನಿಮಯ, ಒಂದು ನಮ್ಮ ಹಳೆಯ ವೈರತ್ವವನ್ನೆಲ್ಲ ಮರೆತು ಏನಾದ್ರು ನಮ್ಮಲ್ಲಿ ಮನುಷ್ಯ ಸಹಜವಾದಂಥ ಭಿನ್ನಾಭಿಪ್ರಾಯಗಳಿಗೆ ಮರೆತು ಒಂದಾಗೋಣ ಅಂತ ಹೇಳಿ ಬನ್ನಿ ಪತ್ರೆ ವಿನಿಮಯ, ಇದೆಲ್ಲ ಒಂದು ಸಂಪ್ರದಾಯವಾಗಿ ಬೆಳೆದಂಥದ್ದು. ಶಾಸ್ತ್ರದಲ್ಲಿ ಇದಕ್ಕೆ ನಮಗೆ ವಿಶೇಷವಾದಂತಹ ಒಂದು ಮಹತ್ವ ಸಿಗೋದಿಲ್ಲ. ಆದರೆ ಇದಕ್ಕೂ ಕೂಡ 100 ವರ್ಷಗಳ ಇತಿಹಾಸ, 100 ವರ್ಷಗಳ ಒಂದು ಪದ್ಧತಿ, 100 ವರ್ಷಗಳ ಒಂದು ಪರಂಪರೆ, ಒಂದು ಸಂಪ್ರದಾಯ. ಹಾಗಾಗಿ ಅದಕ್ಕೊಂದು ಶಾಸ್ತ್ರದಲ್ಲಿ ಇಲ್ದಿದ್ರೂ ಕೂಡ ಶಾಸ್ತ್ರದ ಒಂದು ಸ್ಥಾನಮಾನವನ್ನು ಕೊಟ್ಟು ಉಳಿಸ್ಕೊಂಡು ಬೆಳೆಸ್ಕೊಂಡು ಬಂದಿದ್ದೀವಿ ನಾವು. ಇದಿಷ್ಟು ಕೂಡ ನವರಾತ್ರಿಯ ಒಂದು ಸಂಕ್ಷಿಪ್ತವಾದಂತಹ ವಿವರಣೆ. ಪ್ರಾಯಶಃ ಆ ಜಗನ್ಮಾತೆ, ಜಗದ್ರಕ್ಷಕಿ ನಮ್ಮನ್ನೆಲ್ಲರಿಗೂ ಕೂಡ ಅತ್ಯಂತ ಮಂಗಳಮಯವಾದಂತಹ, ತೃಪ್ತಿಕರವಾದಂತಹ, ಆರೋಗ್ಯಪೂರ್ಣವಾದಂತಹ ಜೀವನ ಕೊಡಲಿ. ಅದರಲ್ಲೂ ವಿಶೇಷವಾಗಿ ವಿಶ್ವಾದ್ಯಂತ ಈ ಕರೋನಾ ಅಂತಕ್ಕಂಥ ಒಂದು ಭಯ ಮಹಾಮಾರಿಯಿಂದ ಜಗತ್ತನ್ನು ರಕ್ಷಣೆ ಮಾಡಲಿ ಅಂತ ನಿಮ್ಮೆಲ್ಲರ ಪರವಾಗಿ ನನ್ನ ಆರಾಧ್ಯ ದೇವಂತಹ ಆ ದೇವಿ ಜಗನ್ಮಾತೆಯಲ್ಲಿ ಮತ್ತೊಮ್ಮೆ ಪ್ರಾರ್ಥಿಸ್ತೀನಿ. ಓಂ ರೋಗಾನಶೇಷಾನಪಹಂಸಿ ತುಷ್ಟಾರುಷ್ಟಾತು ಕಾಮಾನ್ ಸಕಲಾನಭೀಷ್ಟಾಂ ತ್ವಮಾಶ್ರಿತಾನಾಂ ನಲ್ಪನ್ನರಾಣಾಂ ತ್ವಮಾಶ್ರಿತಾಂ ಹಶ್ರಯತಾಂ ಪ್ರಯಾಂತಿ. ಹರಿ ಓಂ. ನವರಾತ್ರಿ ವಿಶೇಷತೆ ಬಗ್ಗೆ ತಿಳಿಸ್ಕೊಟ್ರಿ. ಬಟ್ ಈಗ ನೀವೇ ಹೇಳಿದಂಗೆ ಪಂಚಾಂಗದ ಪ್ರಕಾರ ಈ ಬಾರಿ ನವರಾತ್ರಿ ಬದಲಿಗೆ ಅಷ್ಟರಾತ್ರಿ ಬಂದಿದೆ ಅಂತ ಹೇಳ್ತಾ ಇದ್ರಿ, 8 ದಿನ ಆಚರಣೆ ಅಂತ. ಸೊ ಈಗ ಅನೇಕರಿಗೆ ಒಂದು ಪ್ರಶ್ನೆ ಬಂದ್ಬಿಡುತ್ತೆ, ನವರಾತ್ರಿ ಆಚರಣೆ ಮೇಲೆ ಹಾಗಾದ್ರೆ ಏನಾದ್ರೂ ಪರಿಣಾಮ ಬೀರುತ್ತಾ, ಏನಾದ್ರೂ ವ್ಯತ್ಯಯ ಆಗುತ್ತಾ, ದೋಷ ಏನಾದ್ರೂ ಉಂಟಾಗಬಹುದಾ ಅಂತ ಪ್ರಶ್ನೆ ಕೇಳು ಬರದು. ತಾವೇನ್ ಹೇಳ್ತೀವಿ? ಮೊದಲನೇದಾಗಿ ಇದರಲ್ಲಿ ದೋಷ ಬರುವಂತಹದ್ದೇನೂ ಇಲ್ಲ. ಇದು ಮೊದಲನೇ ಸಲ ಏನೂ ಅಲ್ಲ ಈ ತರ ಅಷ್ಟರಾತ್ರಿ ಆಗಿರ್ತಕ್ಕಂಥದ್ದು. ನವರಾತ್ರಿ ಅನ್ನೋದೊಂದು ನಾಣ್ಣುಡಿ, ಒಂದು ವಾಡಿಕೆಗೆ ಬಂದಂಥ 9 ದಿವಸ ಇದರ ಆಚರಣೆ ಇರೋದಕ್ಕೆ. ಎಷ್ಟೋ ದಿವಸ, ಎಷ್ಟೋ ವರ್ಷಗಳು ಈ ನವರಾತ್ರಿ ಯಾವುದೋ ಒಂದು ತಿಥಿ ಉಪರಿಯಾಗಿದ್ದು 8 ರಾತ್ರಿ ಮುಗಿದಿರ್ತಕ್ಕಂಥ ಉದಾಹರಣೆಗಳು ನಿಮಗೆ 2-3 ವರ್ಷ 4 ವರ್ಷಕ್ಕೊಂದ್ಸಾರಿ ಸಿಗುತ್ತೆ. ಹಾಗಾಗಿ ಇದು ಫಸ್ತಲ್ಲ, ಇದು ಮೊದಲನೇ ಸಾರಿನೂ ಅಲ್ಲ, ಇದೇ ಕೊನೆ ಸಾರಿನೂ ಅಲ್ಲ, ಇದು ಬರ್ತಾ ಇರ್ತಕ್ಕಂಥದ್ದು.
ಹಾಗಾಗಿ ನಾನು ಸ್ಪಷ್ಟವಾಗಿ ಹೇಳಿದ್ನಲ್ಲ, ಹಬ್ಬದ ಅಥವಾ ವ್ರತದ ಆಚರಣೆ ಏನಿದೆ ಅದರಲ್ಲಿ ನಿಮಗೆ 4 ಅಂದರೆ ಚೌತಿ ಮತ್ತು ಪಂಚಮಿ 2ರ ಆಚರಣೆಯೂ ಕೂಡ ಅವತ್ತು ಮಾಡಬೇಕಾಗತ್ತೆ. ಚೌತಿಗೆ ಸಂಬಂಧಪಟ್ಟಂಥ ಪೂಜಾ ವಿಧಾನಗಳು, ನೈವೇದ್ಯಗಳು ಮತ್ತು ಪಂಚಮಿಗೆ ಸಂಬಂಧಪಟ್ಟಂಥ ಪೂಜಾ ವಿಧಾನಗಳು, ಆರಾಧನೆ, ಅದೆರಡನ್ನೂ ಕೂಡ ನೀವು ಒಂದೇ ದಿವಸ ಮಾಡ್ಕೊಂಡು ಹೋಗಬೇಕು. ಆದ್ದರಿಂದ ಅಲ್ಲಿ ಲೋಪ ಅಂತೇನೂ ಆಗೋದಿಲ್ಲಮ್ಮ. ಅಷ್ಟರಾತ್ರಿ ಅನ್ನೋ ಪ್ರಶ್ನೆ ಬರೋದಿಲ್ಲ ಇಲ್ಲಿ. ಗುರುಗಳೇ, ಈಗ ವಿಜಯದಶಮಿ ಎಂದು ಪಂಚಾಂಗ ಶುದ್ಧಿ ಅಂತ ಹೇಳ್ತೀವಲ್ವಾ, ಯಾವುದೇ ಕಾರ್ಯ ಕೈಗೊಳ್ಳೋದಕ್ಕೆ ಶುಭ ಮುಹೂರ್ತ ಇರುತ್ತೆ. ಹಾಗಾಗಿ ಯಾವುದಕ್ಕಾಗಿ ಆ ತರ ನಾವು ನೋಡ್ತೀವಿ, ಇದ್ರ ಬಗ್ಗೆ ವಿವರಿಸಬಹುದಾ ಗುರುಗಳೇ? ಹೌದು, ಪಂಚಾಂಗ ಶುದ್ಧಿ ಅಂತಕ್ಕಂಥದ್ದು ಅದು ಕೇವಲ ಜ್ಯೋತಿಷ್ಯ ಶಾಸ್ತ್ರಕ್ಕೆ ಸಂಬಂಧಪಟ್ಟಂತಹ ಒಂದು ವಿಚಾರ. ಆದರೆ ಕೆಲವಷ್ಟು ಕೆಲಸಗಳಿಗೆ ಕೆಲವಷ್ಟು ಮುಹೂರ್ತಗಳನ್ನ ಹೇಳಿಬಿಟ್ಟಿದ್ದಾರೆ. ಅದರಲ್ಲಿ ವಿಜಯದಶಮಿ, ದೀಪಾವಳಿಯ ಒಂದು ದಿವಸ, ಹಾಗೆಯೇ ಅಕ್ಷತದಿಗೆ ಇತ್ಯಾದಿಗಳು ಮಹಾಮುಹೂರ್ತಗಳು. ಯುಗಾದಿ ಇತ್ಯಾದಿಗಳು ಮಹಾಮುಹೂರ್ತ. ಅವತ್ತು ಪಂಚಾಂಗ ಶುದ್ಧಿಯನ್ನು ನೋಡಬೇಕಾದಂಥ ಅವಶ್ಯಕತೆ ಇಲ್ಲ ಅಂತಕ್ಕಂಥ ಒಂದು ಪದ್ಧತಿ ಬೆಳೆದು ಬಂದಿದೆ. ಇನ್ನು ಮುಹೂರ್ತ ಭಾಗ, ಇದು ಪಂಚಾಂಗ ಶುದ್ಧಿ ಅಂತಕ್ಕಂಥದ್ದು ಮುಹೂರ್ತಕ್ಕೆ ಸಂಬಂಧಪಟ್ಟಂತಹದ್ದು. ಮುಹೂರ್ತ ಅಂತಕ್ಕಂಥದ್ದಕ್ಕೆ ಪ್ರಾಂತೀಯವಾಗಿ ಒಂದಿಷ್ಟು ವ್ಯತ್ಯಾಸ ಇದೆ. ಉದಾಹರಣೆ ಹೇಳಬೇಕು ಅಂದರೆ, ನಮ್ಮ ಉತ್ತರ ಭಾರತದಲ್ಲಿ ಹುಣ್ಣಿಮೆಯಿಂದ ಹುಣ್ಣಿಮೆಗೆ 1 ತಿಂಗಳ ಲೆಕ್ಕ. ಅದೇ ದಕ್ಷಿಣ ಭಾರತದವರು ನಾವು ಅಮಾವಾಸ್ಯೆಯಿಂದ ಅಮಾವಾಸ್ಯೆಗೆ 1 ತಿಂಗಳ ಲೆಕ್ಕ ಹಾಕ್ತೀವಿ. ಅದೇ ರೀತಿಯಲ್ಲೇ ನಮ್ಮ ಕರ್ನಾಟಕ, ಆಂಧ್ರ ಈ ಭಾಗದಲ್ಲಿ ನಾವು ವಿಶೇಷವಾಗಿ ಅಮಾವಾಸ್ಯೆ ನಿಷಿದ್ಧ, ಯಾವ ಕೆಲಸಕ್ಕಾದ್ರೂ ಒಂದು ಪ್ರಯಾಣ ಮಾಡೋದು ಕೂಡ ಅಮಾವಾಸ್ಯೆ ಅಂತ ನಿಷಿದ್ಧ ಅಂತ ಹೇಳ್ತೀವಿ. ಆದರೆ ನಮ್ಮ ಪಕ್ಕದ ರಾಜ್ಯವಾದಂತಹ ತಮಿಳುನಾಡು ಅಥವಾ ಕೇರಳ ಪ್ರಾಂತ್ಯಕ್ಕೆ ಹೋದರೆ ಅಮಾವಾಸ್ಯೆ ಅವರಿಗೆ ಬಹಳ ಪ್ರಶಸ್ತವಾದಂತಹ ದಿವಸ. ಮದುವೆ ಮಾಡ್ತಾರೆ, ಅಷ್ಟು ಪ್ರಶಸ್ತವಾಗ್ತದ್ದು. ಯಾಕಪ್ಪ, ಅವರ ಕಲ್ಪನೆ ಅಂದರೆ ಮಾರನೇ ದಿವಸ ಪಾಟ್ಯದಿಂದ ಚಂದ್ರ ವೃದ್ಧಿ ಆಗ್ತಾನೆ, ಬೆಳಕೊಂಡು ಹೋಗ್ತಾನೆ. ನಮ್ಮ ಈ ಕಲ್ಪನೆ, ನಮ್ಮ ಒಂದು ಪದ್ಧತಿ ಏನಪ್ಪಾ ಅಂದರೆ ಅಮಾವಾಸ್ಯೆ ಚಂದ್ರ ಅಂಧಕಾರದಲ್ಲಿರ್ತಾನೆ, ಕತ್ತಲು ತುಂಬಿರುತ್ತೆ, ಜೀವನ ಕತ್ತಲಾಗ್ಬಿಡತ್ತೆ ಅಂತ. ಇವೆಲ್ಲ ಪ್ರಾಂತೀಯವಾಗಿ ಬೆಳೆದು ಬಂದಂಥ ಒಂದು ಪದ್ಧತಿ. ಅದು ಮುಹೂರ್ತದಲ್ಲೂ ಕೂಡ ಕೆಲವಷ್ಟು ಆಯಾ ಪ್ರಾಂತ್ಯಕ್ಕೆ ಅನುಗುಣವಾಗಿ, ಅಲ್ಲಿಯ ಜೀವನ ಶೈಲಿಗೆ, ಅಲ್ಲಿಯ ಪದ್ಧತಿಗೆ, ಅಲ್ಲಿಯ ಒಂದು ವ್ಯವಸ್ಥೆಗೆ ಅನುಗುಣವಾಗಿ ಕೆಲವಷ್ಟನ್ನ ಶುಭ ಅಶುಭ ಅಂತ ನಿರ್ಣಯ ಮಾಡ್ಕೊಂಡಿರ್ತಾರೆ. ಇದು ಒಂದಾದರೆ, ಪಂಚಾಂಗ ಶುದ್ಧಿ ಅಂತಂದಾಗ ನೀವು ಯಾವತ್ತೋ ಒಂದು ದಿವಸ ಒಂದು ಮಗುವಿಗೆ ಏನೋ ಒಂದು ಚೌಲವೋ ನಾಮಕರಣವೋ ಅಥವಾ ಇನ್ನೊಂದೋ ಮಾಡಬೇಕು ಅಂದಾಗ ತಾರಾನುಕೂಲ, ಆ ಹುಡುಗನಿಗೆ ಒಳ್ಳೆಯ ದಿವಸ ಇದೆಯೇ, ಆ ಮಗುವಿಗೆ ಅನುಕೂಲವಾದ ದಿವಸ ಇದೆಯಾ ಅನ್ನೋದನ್ನ ನೋಡ್ಬೇಕಾಗುತ್ತೆ. ಎಕ್ಸೆಪ್ಟೆಡ್ ವಿಜಯದಶಮಿ, ನವರಾತ್ರಿ ದೇವಿ ಆರಾಧನೆ ಮಾಡಿ ಆ ವಿಜಯದ ಸಂಕೇತವಾದಂತಹ ವಿಜಯದಶಮಿ ದಿವಸ ಈ ಯಾವುದನ್ನು ನೋಡಬೇಕಾದ ಅವಶ್ಯಕತೆ, ಪಂಚಾಂಗ ಶುದ್ಧಿ ನೋಡಬೇಕಾದ ಅವಶ್ಯಕತೆ ಇಲ್ಲ ಅಂತಕ್ಕಂಥದ್ದು ಶಾಸ್ತ್ರದಲ್ಲಿರ್ತಕ್ಕಂಥ ನಿಯಮ. ಶುಭಾಶಯಗಳು. ಪ್ಲವನಾಮ ಸಂವತ್ಸರದ ನವರಾತ್ರಿ ತಮಗೆ ಅತ್ಯಂತ ಮಂಗಳಮಯವಾಗಿ ನೆಮ್ಮದಿಯಾದ ತೃಪ್ತಿಕರವಾದ ಜೀವನ ತಮ್ಮದಾಗಲಿ ಅಂತ ಹೇಳಿ ಆ ಭಗವತಿಯಲ್ಲಿ ಪ್ರಾರ್ಥಿಸ್ತೇವೆ. ಹೇಳಿ, ಏನಿತ್ತು ತಮ್ಮ ಪ್ರಶ್ನೆ? ತಮಗೂ ಶುಭಾಶಯಗಳು ಗುರುಜಿ, ಧನ್ಯವಾದಗಳು. ಗುರುಜಿ, ಈ ನವರಾತ್ರಿಯ ಸಂದರ್ಭದಲ್ಲಿ ಉಪವಾಸಗಳು ಯಾವ ರೀತಿ ಇರಬೇಕು ಅಂತ ಅಂದ್ರೆ, ಅನೇಕರು ಒಂದ್ ಹೊತ್ತಿನ ಉಪವಾಸವನ್ನ ಮಾಡ್ತಾರೆ, ಮತ್ತೆ ಇನ್ನು ಕೆಲವೊಂದಿಷ್ಟರು ಫಲಹಾರಗಳ ಮೇಲೆ ಉಪವಾಸವನ್ನ ಮಾಡ್ತಾರೆ. ಯಾವ ರೀತಿ ಉಪವಾಸಗಳಿದ್ರೆ ಅದು ಉತ್ತಮ ಅನ್ನುವಂಥದ್ದು? ಉಪವಾಸ ಅನ್ನೋದಕ್ಕೆ ಒಂದು ಅದ್ಭುತವಾದಂತಹ ಅರ್ಥವನ್ನ ಶಾಸ್ತ್ರಕಾರ ಹೇಳಿದ್ದಾರೆ. ಭಗವಂತನಿಗೆ ಸಮೀಪ ಹೋಗ್ತಕ್ಕಂಥದ್ದು ಅಂತ ಅಲ್ಲಿ ಅರ್ಥ. ಇನ್ನು ಉಪವಾಸಕ್ಕೆ ಮುಂಚೆ ನಿಮಗೊಂದು ಉಪವಾಸದ ಬಗ್ಗೆ ಹೇಳಬೇಕಾದ್ದೇನಪ್ಪ ಅಂದರೆ, ಎಲ್ಲ ರೀತಿಯ ಪೂಜೆ, ಅನುಷ್ಠಾನ, ಸಾಧನೆ, ಜಪ ತಪಗಳಿಗೆ ಮೂಲಭೂತವಾಗಿ ಬೇಕಾದಂಥದ್ದೇನು? ಆಶಿಷ್ಠೋ ಬಲಿಷ್ಠೋ ದೃಢಿಷ್ಠ ಅಂತ ಉಪನಿಷತ್ ವಾಕ್ಯ. ಆಶಿಷ್ಠೋ ಬಲಿಷ್ಠೋ ದೃಢಿಷ್ಠ. ಆಶಿಷ್ಠ ನಿಮಗೆ ಆಸೆ ಇರಬೇಕು, ಡಿಸೈರ್. ಬಲಿಷ್ಠ, ಫಿಸಿಕಲಿ ಯು ಶುಡ್ ಬಿ ಫಿಟ್. ದೃಢಿಷ್ಠ, ಮೆಂಟಲಿ ಯು ಶುಡ್ ಬಿ ಫರ್ಮ್. ಆಗಲೇ ನೀವು ಅಚೀವ್ ಮಾಡೋಕ್ಕಾಗತ್ತೆ, ಯಾವುದೇ ಧಾರ್ಮಿಕ ವಿಚಾರವಾಗಲಿ ಇನ್ನೊಂದಾಗಲಿ. ಇನ್ನು ಶರೀರ ಮಾತ್ರೇಣ ಖಲು ಧರ್ಮ ಸಾಧನಂ ಅಂತಂದ್ರು ಒಂದು ಕಡೆ. ನೋಡಿ, ಆ ಶರೀರನ ಸರಿಯಾಗಿದ್ದಾಗಲೇ ಧರ್ಮದ ಆಚರಣೆಗೆ ಸಾಧ್ಯವಾಗುತ್ತೆ. ಕೂತ್ಕೊಳ್ಳೋಕ್ಕೆ ಆಗಲ್ಲ, ಉಪವಾಸ ಇರೋಕ್ಕೆ ಆಗಲ್ಲ, ಪೂಜೆ ಮಾಡೋಕ್ಕೆ ಆಗಲ್ವ ಅನ್ನುವಂಥ ಪರಿಸ್ಥಿತಿ ಬಂದಾಗ ಏನು ಸಾಧನೆ ಮಾಡೋಕ್ಕಾಗಲ್ಲ. ಆದ್ದರಿಂದ ಉಪವಾಸ ಮಾಡೋದಕ್ಕೆ ಮುಂಚೆ ನಮ್ಮ ದೈಹಿಕ ಸಾಮರ್ಥ್ಯವನ್ನು ನಾವು ನೋಡ್ಕೋಬೇಕಾಗತ್ತೆ. ಮೊದಲನೇದಾಗಿ ಇರಲಿ,
ಉಪವಾಸ ಅಂತಂದಾಗ ಆಡು ಭಾಷೆಯಲ್ಲಿ ಇರ್ತಕ್ಕಂಥ ಉಪವಾಸ ಏನಂದರೆ ಊಟ ಬಿಡ್ತಕ್ಕಂಥದ್ದು, ತಿಂಡಿ ಬಿಡ್ತಕ್ಕಂಥದ್ದು ಅಂತಕ್ಕಂಥದ್ದು. ಅವರವರ ಭಕ್ತಿಗೆ, ಪದ್ಧತಿಗೆ ಆ ಒಂದು ವ್ಯವಸ್ಥೆಯನ್ನು ಬಿಟ್ಬಿಡೋಣ. ಇನ್ನು ಒಂದು ಹೊತ್ತು ಊಟ ಮಾಡಿ ಇನ್ನೊಂದು ಹೊತ್ತು ಬರೇ ಫಲಹಾರ ಅಂದರೆ ಹಣ್ಣು ಹಂಪಲುಗಳನ್ನು ತಿಂತಕ್ಕಂಥದ್ದು ಕೆಲವ ಪದ್ಧತಿಯಲ್ಲಿ ಉಪವಾಸ ಅಂತ ಕರೀತಾರೆ. ಕೇವಲ ಒಂದು ಹೊತ್ತು ಮಾತ್ರ ಊಟ, ಇನ್ನೇನೂ ತಿನ್ನೋದಿಲ್ಲ 24 ಗಂಟೆಗಳಲ್ಲಿ ಅಂತಕ್ಕಂಥದ್ದು ಕೆಲವರು ನಾನು ಒಂದೇ ಹೊತ್ತು ಊಟ ಮತ್ತು 2 ಹೊತ್ತು ಉಪವಾಸ. ಇನ್ನು ಕೆಲವರು ಸಾಯಂಕಾಲ ಏನೋ ಒಂದಿಷ್ಟು ಲಘು ಉಪಹಾರ ತಿಂಡಿ. ಮೇನ್ ಅವರ ಡಯಟ್ ಏನು ಅನ್ನನೋ ಚಪಾತಿನೋ ಅಥವಾ ಅನ್ನ ಉಳಿದ ಸಾಂಬಾರು ಇತ್ಯಾದಿಗಳನ್ನಿದ್ದರೆ ಅದು ಬಿಟ್ಬಿಡ್ತಾರೆ. ಉಪ್ಪಿಟ್ಟೋ ಇಡ್ಲಿನೋ ದೋಸೆನೋ ತಿಂದ್ಬಿಟ್ಟು ನಾನು ಉಪವಾಸ. ಅವರವ್ರ ಪದ್ಧತಿಗೆ ಸಂಬಂಧಪಟ್ಟಂಥದ್ದು. ಇನ್ನೊಂದು ಮುಖ್ಯವಾಗಿ ನಾವು ಗಮನಿಸಬೇಕಾದ್ದು ಅಂದರೆ ಉಪವಾಸದಲ್ಲಿ 2-3 ಮುಖ್ಯವಾದಂಥದ್ದು ತ್ಯಾಗ. ಎಲ್ಲ ಇದೆ, ಆದರೆ ನಾ ಎಲ್ಲವನ್ನೂ ಬಿಟ್ಟು ತ್ಯಾಗ ಮಾಡಿ ವೈರಾಗ್ಯದ ಕಡೆ ಗಮನ ಕೊಡ್ತಾ ಇದ್ದೀನಿ ಅನ್ನೋದು ಒಂದಾದರೆ, ಇನ್ನೊಂದು ಧಾರ್ಮಿಕ ಆಚರಣೆಯಲ್ಲಿ ದೈಹಿಕ ಶುದ್ಧಿ, ದೈಹಿಕವಾದಂತಹ ಒಂದು ವ್ಯವಸ್ಥೆಗೆ ಬಹಳ ಮಹತ್ವ ಕೊಡ್ತೀವಿ. ವಿಪರೀತವಾದಂತಹ ಆಹಾರ ಸೇವನೆ ಮಾಡಿಕೊಂಡು ಹೊಟ್ಟೆ ತುಂಬ ಪೂಜೆಗೆ ಕೂತ್ಕೊಂಡ್ರೆ ದೇಹ ಆಲಸ್ಯವಾಗಿ ಆಕಳಿಕೆ ಬರ್ಬೋದು. ಮಲಮೂತ್ರಾದಿ ವಿಸರ್ಜನೆಗೆ ದೇಹಕ್ಕೆ ಬಯಕೆ ಆಗ್ಬೋದು. ಮಲಮೂತ್ರಾದಿ ವಿಸರ್ಜನೆ ಮಾಡಬೇಕಾದ ಅನಿವಾರ್ಯತೆ, ಅಪಾನವಾಯು ಇತ್ಯಾದಿಗಳು. ಆ ಪೂಜೆಯಲ್ಲಿ ಏಕಾಗ್ರತೆ ಕೊಡೋದಕ್ಕಾಗೋದಿಲ್ಲ, ನಿರ್ವಿಘ್ನವಾಗಿ ಮಾಡೋದಕ್ಕಾಗೋದಿಲ್ಲ. ಇದನ್ನೆಲ್ಲ ಗಮನಿಸಿ ನಮ್ಮ ಹಿರಿಯರು ಏನು ಹೇಳಿದ್ರು ಅಂದರೆ ಉಪವಾಸ, ಉಪಹಾರ, ಲಘು ಉಪಹಾರ, ಫಲಹಾರ ಇತ್ಯಾದಿ ಸಂಪ್ರದಾಯಗಳಿಂದ ತಗೊಳ್ತಾರೆ. ನಿಮ್ಮ ಕಲ್ಪನೆಗೆ, ನಿಮ್ಮ ವ್ಯವಸ್ಥೆಗೆ, ನಿಮ್ಮ ದೈಹಿಕ ಸಾಮರ್ಥ್ಯಕ್ಕೆ ಅನುಗುಣವಾದಂತಹ ಉಪವಾಸವನ್ನು ನೀವು ಆಯ್ಕೆ ಮಾಡ್ಕೊಳ್ಬೋದು. ಅದೇನು ಅಂಥ ದೊಡ್ಡ ಮಟ್ಟ ತೊಂದರೆ ಆಗೋದಿಲ್ಲ. ಒಳ್ಳೆಯದಾಗಲಿ. ಸಮಸ್ತ ಸನ್ಮಂಗಲಾನಿ ಭವಂತು. ನಮಸ್ತೆ ಗುರುಗಳೇ. ನಮಸ್ಕಾರಮ್ಮ ಗಾಯತ್ರಿ, ಹೇಗಿದ್ದೀರಾ? ಈ ನವರಾತ್ರಿ ಹಬ್ಬದ ಪ್ಲವನಾಮ ಸಂವತ್ಸರದಲ್ಲಿ ಬರ್ತಕ್ಕಂತಹ ಈ ಶರನ್ನವರಾತ್ರಿಯ ಶುಭಾಶಯಗಳು, ಶುಭ ಕಾಮನೆಗಳು. ತಮಗೆ ಆ ಜಗನ್ಮಾತೆ ಅತ್ಯಂತ ನೆಮ್ಮದಿಯಾದ ಜೀವನವನ್ನು ಕೊಡ್ಲಿ ಅಂತ ಪ್ರಾರ್ಥಿಸ್ತೇನೆ. ಹೇಳಿ ಅಮ್ಮ, ನಿಮ್ಮ ಪ್ರಶ್ನೆ ಏನಿತ್ತು? ಸರ್, ಇದು ದುರ್ಗಾ ಸಪ್ತಶತಿನ ನಾವು ಮನೆಯಲ್ಲಿ ಪಾರಾಯಣ ಮಾಡ್ಬೋದಾ? ಗುರುಗಳ ಉಪದೇಶನೇ ಮಾಡ್ಕೋಬೇಕಾ? ಇದಕ್ಕೆ ಹೇಗೆ? ಹೌದಮ್ಮ. ಇನ್ನೊಂದು ಹೇಳಿ. ಸರಸ್ವತಿ ಪೂಜೆ ದಿನ ನಮ್ಮ ಮಾವನವ್ರದ್ದು ವೈದಿಕ ಬರುತ್ತೆ ಸರ್. ಹಾಗಾಗಿ ನಾವು ಮಧ್ಯದಲ್ಲಿ 2 ದಿನ ಅದು ವಿಘ್ನ ಬರೋದ್ರಿಂದ ನಾವು ಮೊದಲನೇ 3 ದಿನ, ಕೊನೆ 3 ದಿನ ಮಾಡ್ತಾ ಇದ್ದೀವಿ. ಅದು ಸರಿನಾ ಹೇಗೆ ಅಂತ ಕೇಳ್ಬೇಕಾಗಿತ್ತು. ಇಲ್ಲ, ಅದು ತಪ್ಪಾದ ಪದ್ಧತಿ. ಇಲ್ಲಿ ದೇವ ಕಾರ್ಯಕ್ಕೂ ಮಿಗಿಲಾದಂತಹದ್ದು ಪಿತೃ ಕಾರ್ಯ ಅಂತ ಶಾಸ್ತ್ರ ಹೇಳುತ್ತೆ. ಅಂದ್ರೆ ದೇವತಾ ಕಾರ್ಯ ಮಧ್ಯದಲ್ಲಿ ಪಿತೃ ಕಾರ್ಯ ಇದ್ರೆ ಪಿತೃ ಕಾರ್ಯಕ್ಕೆ ಪ್ರಾಮುಖ್ಯತೆ. ಇನ್ನು ಪಿತೃ ಕಾರ್ಯ ಮುಂದಿಟ್ಟುಕೊಂಡು ನೀವು ಇಲ್ಲಿ ನವರಾತ್ರಿ ಆಚರಣೆ ಮಾಡೋ ಹಾಗಿಲ್ಲ. ಸರಸ್ವತಿ ಪೂಜೆ ದಿವಸ ಅಂದ್ರೆ ನಿಮಗೆ ಸಾಧಾರಣವಾಗಿ ಷಷ್ಠಿ ದಿವಸ ಅಥವಾ ಸಪ್ತಮಿ ದಿವಸ ನಿಮ್ಮ ಮಾವನವರ ವಾರ್ಷಿಕ ಶ್ರಾದ್ದ. ಅಲ್ಲಿವರೆಗೂ ನೀವು ನವರಾತ್ರಿ ಆಚರಣೆ ಮಾಡೋ ಹಾಗಿರೋದಿಲ್ಲ. ಅದರ ನಂತರದಲ್ಲಿ ಅಷ್ಟಮಿ, ದುರ್ಗಾಷ್ಟಮಿ ದಿವಸ ಒಂದು ದಿವಸ ನೀವು ಸರಿಯಾದ ತಿಳಿದಂತಹ ಪಂಡಿತರನ್ನ, ಪುರೋಹಿತರನ್ನ ಕರೆಸಿ ಸಪ್ತಶತಿ ಪಾರಾಯಣವನ್ನು ಮಾಡಿಸಿ ನವರಾತ್ರಿ ಆಚರಣೆ ಮಾಡಿದ್ರೆ ಸಾಕಾಗತ್ತೆ. ಇನ್ನು ನವರಾತ್ರಿ ಆಚರಣೆ ಅಂತ 3 ದಿವಸ ಮಾಡಲೇಬೇಕು ಅಂತ ತಮ್ಮ ಬಯಕೆ ಇದ್ರೆ ಅಷ್ಟಮಿ, ನವಮಿ ಮಾಡಿ ದಶಮಿ ದಿವಸವನ್ನು ಅದನ್ನ ಮಾಡ್ಕೊಳ್ಬೋದು. ಅದು ಬಿಟ್ಟು ಪಿತೃ ಕಾರ್ಯ ಎದುರಿದ್ದಾಗ ನೀವು ಈ ನವರಾತ್ರಿ ಆಚರಣೆ ಮಾಡೋದಕ್ಕೆ ಶಾಸ್ತ್ರದಲ್ಲಿ, ಸಂಪ್ರದಾಯದಲ್ಲಿ, ಪದ್ಧತಿಯಲ್ಲಿ, ಪರಂಪರೆಯಲ್ಲಿ, ವ್ಯವಸ್ಥೆಯಲ್ಲಿ ಅವಕಾಶ ಇಲ್ಲ. ಇನ್ನು ಎರಡನೇದಾಗಿ ದುರ್ಗಾ ಸಪ್ತಶತಿ ಪಾರಾಯಣ ನಾವು ಮಾಡಬಹುದಾ ಅಂತ ಕೇಳಿದ್ರಿ. ಅದನ್ನ ನಿಮಗೆ ಗುರುಮುಖೇನ ಉಪದೇಶ ಇದ್ದು ತಪ್ಪಿಲ್ದೇನೆ ಸ್ಪಷ್ಟವಾಗಿ ನೀವು ಪಾರಾಯಣ ಮಾಡಲಿಕ್ಕೆ ಸಾಧ್ಯವಾಗೋದಾದರೆ ಏನೂ ತೊಂದರೆ ಇಲ್ಲ, ಮಾಡ್ಬೋದು. ಆದರೆ ಅದನ್ನ ಸ್ಪಷ್ಟವಾಗಿ ಅಧ್ಯಯನ ಮಾಡಿಕೊಂಡು ಸ್ಪಷ್ಟವಾಗಿ ಪಾರಾಯಣ ಮಾಡ್ಕೋಬೇಕಾಗತ್ತೆ. ಅದಿಲ್ಲದೆ ಇದ್ರೆ ಅದರಿಂದ ದೊಡ್ಡ ಮಟ್ಟದ ಅನಾಹುತವೂ ಆಗ್ಬೋದು. ಆದ್ದರಿಂದ ಅದನ್ನ ಸ್ಪಷ್ಟವಾಗಿ ಅಧ್ಯಯನ ಮಾಡ್ಕೊಳ್ಳಿ, ಅನಂತರ ಪಾರಾಯಣ ಶುರು ಮಾಡ್ಕೊಳ್ಬೋದು. ಲಲಿತಾ ಸಹಸ್ರನಾಮ, ಸೌಂದರ್ಯ ಲಹರಿ ಎಲ್ಲ ಪಾರಾಯಣ ಮಾಡ್ಬೋದಾ? ಎಲ್ಲ ಮಾಡ್ಬೋದು. ಎಲ್ಲದೂ ಕೂಡ ಅದರಲ್ಲಿ ಒಂದು ಸ್ಪಷ್ಟತೆ ಅನ್ನೋದು ಇರಬೇಕು. ನಿಮಗೆ ಒಂದು ಚಿಕ್ಕ ಉದಾಹರಣೆ ಹೇಳಬೇಕು ಅಂದರೆ, ಈ ದುರ್ಗಾ ಸಪ್ತಶತಿ ಪಾರಾಯಣಕ್ಕೆ ಸಂಬಂಧಪಟ್ಟ ಹಾಗೆ ನಡೆದಂಥ ಒಂದು ಘಟನೆ, ಸುಮಾರು 100 ವರ್ಷದ ಕೆಳಗಡೆ ಒಬ್ಬ ವ್ಯಕ್ತಿ ಆ ಸಪ್ತಶತಿ ಪಾರಾಯಣದಲ್ಲಿ ಬರುತ್ತೆ, ಭಾರ್ಯಾಂ ರಕ್ಷತು ಭೈರವಿ ಅಂತ ದೇವಿ ಕವಚದಲ್ಲಿ.
ಭಾರ್ಯಾಂ ರಕ್ಷತು ಭೈರವಿ, ನನ್ನ ಹೆಂಡತಿಯನ್ನು ರಕ್ಷಣೆ ಮಾಡು ಅಂತ ಆ ದೇವಿ ಹತ್ರ ಕೇಳಬೇಕಾದಂಥದ್ದು. ಪಾಪ ಆತಂಗೆ ಓದ್ಕೊಂಡಿದ್ರಲ್ಲೆಲ್ಲೋ ಮನುಷ್ಯ ಸಹಜವಾಗಿ ತಪ್ಪು ಮಾಡ್ಕೊಂಡು ಓದ್ಕೊಂಡ್ಬಿಟ್ಟ. ಭಾರ್ಯಾಂ ಭಕ್ಷತು ಭೈರವಿ, ಅವ್ನ ಹೆಂಡತಿ ಸತ್ತೋಗ್ಬಿಟ್ಲು 3 ಸಾರಿ, 3 ಮದುವೆ ಮಾಡ್ಕೊಂಡ್ರು ಹೆಂಡತಿ ಸತ್ತೋಗ್ಬಿಟ್ಲು. ಭಾರ್ಯಾಂ ರಕ್ಷತು ಭೈರವಿ ಅನ್ನೋ ಜಾಗಕ್ಕೆ ಭಾರ್ಯಾಂ ಭಕ್ಷತು ಭೈರವಿ ಅಂತ ಕೇಳ್ಕೊಂಡ. ಹಾಗಾಗಿ ಈ ಎಲ್ಲ ಇದರಲ್ಲೂ ಸೌಂದರ್ಯ ಲಹರಿ, ಲಲಿತಾ ಸಹಸ್ರನಾಮ, ದೇವಿ ಭಾಗವತ ಇದು ಯಾವುದೇ ಇದ್ರೂ ಕೂಡ ಸ್ಪಷ್ಟವಾದಂತಹ ಉಚ್ಚಾರಣೆ ಅರ್ಥಸಹಿತವಾಗಿ ಅದನ್ನ ಅಧ್ಯಯನ ಮಾಡಿಕೊಂಡು ಪಾರಾಯಣ ಮಾಡಿದರೆ ಅದರ ಫಲ ಅತ್ಯಂತ ಶೀಘ್ರವಾಗಿ ನಮಗೆ ಬರುತ್ತಮ್ಮ.